ಸ್ಟಾಕ್ ಮಾರ್ಕೆಟ್ ನಿಮ್ಗೆಲ್ಲರಿಗೂ ಇದ್ರ ಬಗ್ಗೆ ಗೊತ್ತು. ಯಾರಾದ್ರೂ ಒಬ್ಬ ವ್ಯಕ್ತಿ ಒಂದೇ ದಿನದಲ್ಲಿ ಶ್ರೀಮಂತನೋ ಆಗ್ಬೋದು, ಅದೇ ಶ್ರೀಮಂತ ವ್ಯಕ್ತಿ ಬೀದಿಗೆ ಬಂದು ಭಿಕ್ಷೆನೂ ಬೇಡಬಹುದು. ಈ ಮೂವಿಯಲ್ಲಿ ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವ ಟೈಮಲ್ಲಿ ಶೇರ್ಸ್ ನ ಪರ್ಚೇಸ್ ಮಾಡಬೇಕು, ಯಾವ ಟೈಮಲ್ಲಿ ಶೇರ್ಸ್ ನ ಸೆಲ್ ಮಾಡಬೇಕು, ಸ್ಟಾಕ್ ಮಾರ್ಕೆಟ್ ಯಾವ ತರ ರನ್ ಆಗುತ್ತೆ ಅಂತ ಈ ಮೂವಿಯಲ್ಲಿ ತುಂಬಾ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಈ ಮೂವಿನ ನೋಡಿದ್ರೆ ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂದು ಐಡಿಯಾ ಬರುತ್ತೆ. ಅಂದಂಗೆ ಮೂವಿ ಹೆಸರು. ಮೂವಿ ಓಪನಿಂಗ್ ಸೀನ್ ಅಲ್ಲೇ ಒಂದು ಹುಡುಗಿಗೆ ಸಡನ್ ಆಗಿ ಎಚ್ಚರಿಕೆ ಆಗುತ್ತೆ. ನಿಜ ಹೇಳ್ಬೇಕಂದ್ರೆ ಆ ಹುಡುಗಿಗೆ ಇಲ್ಲೇನ್ ನಡೀತೈತೆ ಅಂತ ಸ್ವಲ್ಪನೂ ಕೂಡ ಐಡಿಯಾ ಇರೋದಿಲ್ಲ. ಆ ಹುಡುಗಿ ಬಾಡಿಯಲ್ಲಿ ಒಂಥರ ಫೀಲಿಂಗ್ ಬರ್ತಾ ಇರುತ್ತೆ. ಆವಾಗೆ ತನ್ನ ಕೈನ ನೋಡ್ಕೊಂಡಾಗ ಬ್ಲಡ್ ಬರ್ತಾ ಇರುತ್ತೆ. ಈ ಬ್ಲಡ್ ಎಲ್ಲಿಂದ ಬಂತಪ್ಪ ಅಂತ ಯೋಚನೆ ಮಾಡುತ್ತಿರುವಾಗ ಇನ್ನೊಂದು ಕೈಯಲ್ಲಿ ಕತ್ತಿ ಇರುತ್ತೆ. ಆ ಕತ್ತಿನ ನೋಡಿ ತುಂಬಾ ಭಯ ಬಿದ್ದು ಕೆಳಗಡೆಗೆ ಬಿಸಾಕ್ ಬಿಡ್ತಾಳೆ. ನಂತರ ಎದ್ದೋಳಿ ಅವಳ ಆಪೋಸಿಟ್ಗೆ ಒಂದು ಆರೋ ಮಾರ್ಕ್ ಇದ್ರೆ ಆ ಆರೋ ಮಾರ್ಕ್ ನ ಫಾಲೋ ಮಾಡ್ಕೊಂಡು ಹೋಗ್ತಾಳೆ. ಒಂದು ಚೇರ್ ಮೇಲೆ ಆರೋ ಮಾರ್ಕ್ ಇರುತ್ತೆ, ಅದನ್ನ ಫಾಲೋ ಮಾಡ್ಕೊಂಡು ಹೋದಾಗ ಆ ಹುಡುಗಿ ಕಂಪ್ಯೂಟರ್ ಮೇಲೆ ಜಾನ್ ಹಮಿಲ್ಟನ್ ಅನ್ನೋನ್ನ ಕಂಡಿಡಿ ಅಂತ ಇರುತ್ತೆ. ಈ ಜಾನ್ ಹಮಿಲ್ಟನ್ ಅಂದ್ರೆ ಯಾರು? ಈ ಹುಡುಗಿ ಇವಾಗ ಈ ಸಿಚುವೇಶನ್ ಅಲ್ಲಿ ಯಾಕೆ ಸಿಕ್ಕಾಕೊಂಡಿದ್ದಾಳೆ, ಇಂಥ ಒಂದು ರೂಮ್ ಅಲ್ಲಿ ಈ ಹುಡುಗಿ ಇರೋದಕ್ಕೆ ರೀಸನ್ ಏನು ಅಂತ ಒಂದು ಫ್ಲಾಶ್ ಬ್ಯಾಕ್ ಓಪನ್ ಆಗುತ್ತೆ. ಒಂದು ಅಂಡರ್ ಗ್ರೌಂಡ್ ಅಲ್ಲಿ ಓಪನ್ ಆಗುತ್ತೆ. ಅಲ್ಲಿರೋ ವಸ್ತುಗಳೆಲ್ಲ ಎಲ್ಲಂದ್ರೆ ಅಲ್ಲಿ ಬಿದ್ದೋಗ್ಬಿಟ್ಟಿರುತ್ತವೆ. ಇವಾಗ ನಮ್ಗೆ ಅಮ್ಯಾಂಡೋ ಅನ್ನೋ ಒಂದು ಹುಡುಗಿನ ನೋಡಿಸ್ತಾರೆ. ಕಸ್ಟಮರ್ಗೆ ಕಾಲ್ ಮಾಡಿ, ಸರ್ ನಾನು ಕ್ರೆಡಿಟ್ ಕಾರ್ಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಇಂದ ಕಾಲ್ ಮಾಡ್ತಾ ಇದ್ದೀನಿ. ನಿಜ ಹೇಳ್ಬೇಕಂದ್ರೆ ರೀಸೆಂಟ್ ಟೈಮ್ ಅಲ್ಲಿ ನಿಮ್ಮ ಕಾರ್ಡ್ ನ ಯೂಸ್ ಮಾಡ್ಕೊಂಡು ತುಂಬಾ ಹೈ ಟ್ರಾನ್ಸಾಕ್ಷನ್ ನ ಮಾಡಿದೀರಾ, ಲಿಮಿಟ್ ದಾಟ್ ಹೋಗೈತೆ, ಅದನ್ನ ಕನ್ಫರ್ಮೇಶನ್ ಮಾಡ್ಕೊಳ್ಳೋಣ ಅಂತ ನಿಮ್ಗೆ ಕಾಲ್ ಮಾಡಿದೀನಿ ಅಂತ ಹೇಳಿದಾಗ ಅದಕ್ಕೆ ಹತ್ ಕಡೆ ಇರೋನು ತುಂಬಾ ಭಯ ಬಿದ್ದೋಗ್ಬಿಟ್ಟು, ಮೇಡಮ್ ನಾನು ಹೆವಿ ಟ್ರಾನ್ಸಾಕ್ಷನ್ಸೇ ಮಾಡಿಲ್ಲ, ನನ್ನ ಕ್ರೆಡಿಟ್ ಕಾರ್ಡು ನನ್ನ ಹತ್ರನೇ ಐತೆ, ಬೇಕಾದ್ರೆ ನೋಡ್ತೀನಿ ರೀ ಅಂತ ಅವನ ಕ್ರೆಡಿಟ್ ಕಾರ್ಡ್ ನ ಎತ್ಕೊಂತಾನೆ. ಆವಾಗ ಅಮ್ಯಾಂಡ ಇದ್ಕೊಂಡು, ಸಾರಿ ಸರ್, ನಮ್ಮ ಡಾಟಾ ಬೇಸ್ ಅಲ್ಲಿ ನೀವು ನಿಮ್ಮ ಕ್ರೆಡಿಟ್ ಕಾರ್ಡ್ ನ ಯೂಸ್ ಮಾಡ್ಕೊಂಡು ಹೆವಿ ಟ್ರಾನ್ಸಾಕ್ಷನ್ ಮಾಡಿದ್ರಾ ಅಂತ ತೋರಿಸ್ತೈತೆ. ಇಫ್ ಯು ಡೋಂಟ್ ಮೈಂಡ್ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ಕೊಡ್ತೀರಾ, ಒಂದ್ಸತಿ ಡಾಟಾ ಬೇಸ್ ಅಲ್ಲಿ ಚೆಕ್ ಮಾಡಿ ಹೇಳ್ತೀನಿ ಅಂತ ಹೇಳಿ ಅವನ ಹತ್ರ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ಹಾಗೆ ಅವನ ಹತ್ರ ಮಾತಾಡ್ತಾ CVV ನಂಬರ್ ಕೂಡ ಕಲೆಕ್ಟ್ ಮಾಡ್ಕೊಂತಾಳೆ. ಅಂಡ್ ಇವಾಗ ನಮ್ಗೆ ಗೊತ್ತಾಗುತ್ತೆ ಅಮ್ಯಾಂಡ ಒಂದು ಸ್ಕ್ಯಾಮರ್. ಈ ರೀತಿನೇ ಪ್ರತಿಯೊಬ್ಬರಿಗೂ ಕಾಲ್ ಮಾಡಿ ಅವರ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ಹಾಗೆ CVV ನ ಇಸ್ಕೊಂಡು ಆನ್ಲೈನ್ ಅಲ್ಲಿ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿ ಅವುಗಳನ್ನ ಡಾರ್ಕ್ ವೆಬ್ ಹಾಗೆ ಬೇರೆ ಅನ್ನೋನ್ ವೆಬ್ಸೈಟ್ಸ್ ಅಲ್ಲಿ ಮಾರಾಟ ಮಾಡಿ ಇವಳು ದುಡ್ಡನ್ನ ಮಾಡ್ತಿರ್ತಾಳೆ. ಆದ್ರೆ ಅಮ್ಯಾಂಡಾಗೆ ಈ ಚಿಕ್ಕ ಚಿಕ್ಕ ಸ್ಕ್ಯಾಮ್ಸ್ ಮಾಡಿ ತುಂಬಾ ದಿನ ಸರ್ವೈವ್ ಆಗೋದಕ್ಕೆ ಆಗೋದಿಲ್ಲ ಅಂತ ಗೊತ್ತಾಗೋಗ್ಬಿಡುತ್ತೆ. ಹೀಗೆ ನಾನು ಮಾಡ್ತಾ ಇದ್ರೆ ಯಾವತ್ತೋ ಒಂದಿನ ಪೊಲೀಸರಿಗೆ ಸಿಕ್ಕಾಕೊಂಡ್ಬಿಡ್ತೀನಿ ಅಂತ ಹೇಳಿ ಇವಾಗ ಒಂದು ದೊಡ್ಡ ಡಿಸಿಷನ್ ನ ತಗೊಂತಾಳೆ. ಬೇರೆ ಏನಾದ್ರೂ ಟ್ರೈ ಮಾಡ್ಬೇಕಲ್ಲ ಅಂತ. ಆದ್ರೆ ಆ ಹುಡುಗಿಗೆ ಗೊತ್ತಿಲ್ಲ ಈ ಹುಡುಗಿ ಇವತ್ತು ತಗೊಂಡಿರೋ ಒಂದು ಡಿಸಿಷನ್ ಇವಳ ಲೈಫ್ ನೇ ಚೇಂಜ್ ಮಾಡಕ್ ಬಿಡುತ್ತೆ ಅಂತ. ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದೇಳಿದ್ದೆ ವೆಬ್ಸೈಟ್ಸ್ ನ ಚೆಕ್ ಮಾಡ್ತಿರ್ತಾಳೆ, ಏನಾದ್ರೂ ಒಂದು ಡಿಫ್ರೆಂಟ್ ಆಗಿ ಮಾಡ್ಬೇಕು ಅಂತ. ಹೀಗೆ ಚೆಕ್ ಮಾಡ್ತಿರುವಾಗ ಒಂದು ಬ್ಯಾಂಕ್ ವೆಬ್ಸೈಟ್ ಅಲ್ಲಿ ನಿಮ್ಮ ಫೈನಾನ್ಷಿಯಲ್ ಫ್ರೀಡಮ್ಗೋಸ್ಕರ ಒಂದು ಟ್ರೇಡಿಂಗ್ ಅಕೌಂಟ್ ನ ಓಪನ್ ಮಾಡಿ ಅಂತ. ನಿಜ ಹೇಳ್ಬೇಕಂದ್ರೆ ನಮ್ಮ ಅಮ್ಯಾಂಡಾಗೆ ಏನಾದ್ರೂ ಒಂದು ಹೊಸ ವಿಷಯ ಗೊತ್ತಾಗೈತೆ ಅಂದ್ರೆ ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ ತಿಳ್ಕೊಳ್ಳೋವರ್ಗುನು ಇವಳಿಗೆ ನಿದ್ದೆ ಬರೋದಿಲ್ಲ ಅಂತ ಒಂದು ಹುಚ್ಚುತನ ಈ ಹುಡುಗಿಗೆ ಇರುತ್ತೆ. ಇದೇ ಒಂದು ರೀಸನ್ಗೆ ಆ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನೆಲ್ಲ ಮಾಡ್ಬೋದು ಅಂತ ಹೇಳಿ ವೆಬ್ಸೈಟ್ಸ್ ಅಲ್ಲಿ ಹಾಗೆ ಆರ್ಟಿಕಲ್ಸ್, ಯೂಟ್ಯೂಬ್ ವಿಡಿಯೋಸ್ ಅಂತ ಹೇಳಿ ತುಂಬಾ ಡೀಟೇಲ್ಡ್ ಆಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾಳೆ. ಆದ್ರೆ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಈ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅಷ್ಟೊಂದು ಕ್ಲಾರಿಟಿ ಈ ಹುಡುಗಿಗೆ ಬರೋದಿಲ್ಲ. ಅಂಡ್ ಆವಾಗ ಅಮ್ಯಾಂಡಾ ಡಿಸೈಡ್ ಆಗೋಗ್ಬಿಡ್ತಾಳೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಬೇಸಿಕ್ಸ್ ಇಂದ ತಿಳ್ಕೊಬೇಕು ಅಂತ ಹೇಳಿ ಒಂದು ಹೈ ರೇಟೆಡ್ ಆಗಿರೋ ಒಂದು ಬುಕ್ ನ ಪರ್ಚೇಸ್ ಮಾಡ್ತಾಳೆ. ಆ ಬುಕ್ ಅಲ್ಲಿ ಈ ತರ ಇರುತ್ತೆ, ಸ್ಟಾಕ್ ಮಾರ್ಕೆಟ್ ಅಂದ್ರೆ ಬುಲ್ ಹಾಗೆ ಬೀರ್ ಮಧ್ಯೆ ನಡೆಯೋ ಒಂದು ಯುದ್ಧ ಅಂತ. ಅಂಡ್ ಇಲ್ಲಿಂದ ಮೂವಿ ಸ್ವಲ್ಪ ಪೀಕ್ ಲೆವೆಲ್ ಅಲ್ಲಿ ಹೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನ ಮೂವಿನ ಕಂಟಿನ್ಯೂ ಮಾಡೋದಕ್ಕೂ ಮೊದಲು ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂದು ಚಿಕ್ಕ ಇನ್ಫಾರ್ಮೇಶನ್ ಕೊಡ್ತೀನಿ, ಅದರಿಂದ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಒಂದು ಕಂಪನಿ ಅಮೌಂಟ್ಗೋಸ್ಕರ ಅದರ ಕಂಪನಿ ಶೇರ್ಸ್ ನ ಭಾಗಗಳಾಗಿ ಮಾಡಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಂದು ಸ್ಕಿನ್ ಕೇರ್ ಪ್ರಾಡಕ್ಟ್ ಐತೆ ಅಂತ ಅನ್ಕೊಳ್ಳೋಣ. ಒಬ್ಬ ವ್ಯಕ್ತಿ ಅದನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂತಾನೆ, ಆದ್ರೆ ಅವನ ಹತ್ರ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ. ಆವಾಗ ಅವ್ನ ಏನ್ ಮಾಡ್ತಾನಪ್ಪ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ನೋಟಿಫಿಕೇಶನ್ ನ ರಿಲೀಸ್ ಮಾಡ್ತಾನೆ, ನನ್ನ ಹತ್ರ ಈ ತರ ಒಂದು ಸ್ಕಿನ್ ಕೇರ್ ಪ್ರಾಡಕ್ಟ್ ಐತೆ, ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ನನ್ನ ಶೇರ್ಸ್ ನ ಪರ್ಚೇಸ್ ಮಾಡಿ ಅಂತ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಸ್ಕಿನ್ ಕೇರ್ ಪ್ರಾಡಕ್ಟ್ಗೆ 2 lakhs ಇನ್ವೆಸ್ಟ್ಮೆಂಟ್ ಬೇಕಾಗಿರುತ್ತೆ. ಅವನ ಹತ್ರ ಇರೋದಿಲ್ಲ. ಅವನು 100 ಶೇರ್ಸ್ ಆಗಿ ನೋಟಿಫಿಕೇಶನ್ ನ ರಿಲೀಸ್ ಮಾಡ್ತಾನೆ. 100 ಮೆಂಬರ್ಸ್ 2000 ಕೊಟ್ಟು ಒಂದು ಶೇರಿನ ವ್ಯಾಲ್ಯೂ 2000. 100 ಮೆಂಬರ್ಸ್ 2000 ಕೊಟ್ಟು 100 ಶೇರ್ಸ್ ನ ಪರ್ಚೇಸ್ ಮಾಡಿದಾಗ 2 lakhs ಇನ್ವೆಸ್ಟ್ಮೆಂಟ್ ರೆಡಿ ಆಗುತ್ತೆ. ಅವತ್ತು ಅವನ್ ಏನ್ ಮಾಡ್ತಾನಪ್ಪ ಅಂದ್ರೆ ಆ ಸ್ಕಿನ್ ಕೇರ್ ಪ್ರಾಡಕ್ಟ್ ಅವನು ಒಂದು ದಿನ ಅವನ ಪ್ರಾಡಕ್ಟ್ ನ ಸೆಲ್ ಮಾಡ್ತಾನೆ, ಅಂದ್ರೆ ಬಿಸ್ನೆಸ್ ಮಾಡ್ತಾನೆ. ಅದ್ರಲ್ಲಿ ಬಂದಿರೋ ಒಂದು ಪ್ರಾಫಿಟ್ ನ ಡೇ ಎಂಡಿಂಗ್ ಅಲ್ಲಿ ಶೇರ್ಸ್ ಯಾರ್ಯಾರು ಪರ್ಚೇಸ್ ಮಾಡಿರ್ತಾರೋ ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಂದ್ ದಿನದಲ್ಲಿ ಅವನಿಗೆ 2,50,000 ಬಿಸ್ನೆಸ್ ನಡೆಯುತ್ತೆ. ಆ 2,50,000 ನ ಯಾರ್ಯಾರು ಇವನ ಕಂಪನಿಯಲ್ಲಿ ಶೇರ್ಸ್ ನ ಪರ್ಚೇಸ್ ಮಾಡಿರ್ತಾರೋ
ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ. ಅಂದ್ರೆ 2500 ರುಪೀಸ್ ಪ್ರತಿಯೊಬ್ಬರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ. ಆ ಕಂಪನಿಯಲ್ಲಿ ಶೇರ್ ಪರ್ಚೇಸ್ ಮಾಡಿರೋರ್ಗೆ ಒಂದು ಶೇರ್ಗೆ 500 ರುಪೀಸ್ ಪ್ರಾಫಿಟ್ ಬಂದಿರುತ್ತೆ. ಇಫ್ ಇನ್ ಕೇಸ್ ಆ ಬಿಸ್ನೆಸ್ ಏನಾದ್ರೂ ಸರಿಯಾಗಿ ನಡೀತೀರಾ ಒಂದು ದಿನಕ್ಕೆ 1,70,000 ಮಾತ್ರನೇ ಸೆಲ್ ಆಗಿದ್ರೆ ಒಬ್ಬೊಬ್ಬರಿಗೆ 1,700 ಬಂದಿರುತ್ತೆ. ಅಂದ್ರೆ ಇಲ್ಲಿ 300 ರುಪೀಸ್ ಲಾಸ್ ಆಗಿರುತ್ತೆ. ನೀವೇನಾದ್ರೂ ಒಂದು ಕಂಪನಿಯಲ್ಲಿ ಶೇರ್ಸ್ ಅಥವಾ ಸ್ಟಾಕ್ಸ್ ನ ಪರ್ಚೇಸ್ ಮಾಡಿದ್ದೀರಾ ಅಂದ್ರೆ ನೀವು ಆ ಕಂಪನಿಯಲ್ಲಿ ಒಬ್ಬ ಓನರ್ ಅಂತಾನೆ ಹೇಳ್ಕೋಬಹುದು. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸ್ಟಾಕ್ಸ್ ನ ಪರ್ಚೇಸ್ ಮಾಡೋರ್ನ ಬುಲ್ಸ್ ಅಂತ ಕರಿತೀವಿ, ಸೆಲ್ ಮಾಡೋರ್ನ ಬೇರ್ ಅಂತ ಕರಿತೀವಿ. ಸೊ ಇದು ಬಸ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಲಿಟಲ್ ಬಿಟ್ ಐಡಿಯಾ ನಿಮ್ಗೆ ಬಂದೈತೆ ಅಂತ ಅನ್ಕೊಂತೀನಿ. ಇದೇ ರೀತಿ ಅಮಾಂಡನು ಕೂಡ ಆ ಬುಕ್ ನ ಓದಿ ಈ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ಐಡಿಯಾನ ತಗೊಂತಾಳೆ. ನಂತರ ಅಮಾಂಡೋ ಆ ಬುಕ್ ಆಥರ್ ಆಗಿರೋ ಎಮಿಲಿಗೆ ಕಾಲ್ ಮಾಡಿ, ನೀವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂದು ಬುಕ್ ನ ಬರ್ದಿದ್ದೀರಲ್ಲ ಅದನ್ನ ನಾನು ಓದ್ತಾ ಇದ್ದೀನಿ. ನಿಜ ಹೇಳ್ಬೇಕಂದ್ರೆ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬಗ್ಗೆನೇ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿದ್ದೀರಾ, ಯಾಕೆ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮೇಲೆ ನೀವು ಜಾಸ್ತಿ ಇಂಟ್ರೆಸ್ಟ್ ಕೊಟ್ಟಿಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ಎಮಿಲಿ ಇದ್ಕೊಂಡು ನೀನು ಡೇ ಟ್ರೇಡಿಂಗ್ ಬಗ್ಗೆ ಕೇಳ್ತಾ ಇದೀಯಾ ಅಂತ ಕೇಳ್ತಾಳೆ. ಅದಕ್ಕೆ ಅಮಾಂಡೋ ಹೂ ಅಂತ ಹೇಳೋದ್ರಿಂದ ಆವಾಗ ಎಮಿಲಿ ಸೀರಿಯಸ್ ಆಗಿ, ನಿಜ ಹೇಳ್ಬೇಕಂದ್ರೆ ಡೇ ಟ್ರೇಡಿಂಗ್ ಮೇಲೆ ಕಾನ್ಸಂಟ್ರೇಷನ್ ಮಾಡೋರು ಒಂದೇ ದಿನದಲ್ಲಿ ಸಾಹುಕಾರ ಆಗೋಗ್ಬಿಡ್ಬೇಕು, ಕೋಟ್ಯಾಧೀಶ್ವರ ಆಗೋಗ್ಬಿಡ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ನೀನ್ ಇವಾಗ ಅದೇ ಆಗ್ಬೇಕಂತ ಕೇಳ್ದಾಗ ಅದಕ್ಕೆ ಅಮಾಂಡೋ ಹೇಳ್ತಾಳೆ, ನಾನು ಆನ್ಲೈನ್ ಅಲ್ಲಿ ಚೆಕ್ ಮಾಡಿದೆ, ಡೇ ಟ್ರೇಡಿಂಗ್ ಅಲ್ಲಿ ಇನ್ವೆಸ್ಟ್ ಮಾಡಿದವರು ಕೂಡ ತುಂಬಾ ಜನರು ಶ್ರೀಮಂತರಾಗಿದ್ದಾರೆ ಅಂತ ಹೇಳ್ತಾಳೆ. ಆವಾಗ ಎಮಿಲಿ ಇದ್ಕೊಂಡು ಒಂದು ಎಕ್ಸಾಂಪಲ್ ಕೊಡ್ತಾಳೆ. ಒಬ್ಬ ಬಿಸ್ನೆಸ್ ಮ್ಯಾನ್ ಇರ್ತಾನೆ, ಅವನೊಂದು ಲಾಟ್ರಿ ಸಿಸ್ಟಮ್ ನ ಕೊಟ್ಟು ಈ ಲಾಟ್ರಿನ ವಿನ್ ಆದವ್ರಿಗೆ 1 ಕೋಟಿ ಹಣ ಕೊಡ್ತೀನಿ ಅಂತ ಹೇಳಿ ಆ ಲಾಟ್ರಿನ 100 ಮೆಂಬರ್ಸ್ಗೆ ಸೆಲ್ ಮಾಡಾಕ್ತಾನೆ. ಇಲ್ಲಿ ಆಶ್ಚರ್ಯ ಪಡೋ ವಿಷಯ ಏನಪ್ಪಾ ಅಂದ್ರೆ ಆ ಲಾಟ್ರಿನ 10 lakhs ಮೆಂಬರ್ಸ್ ಪರ್ಚೇಸ್ ಮಾಡ್ತಾರೆ. ಈ 10 lakhs ಮೆಂಬರ್ಸ್ ಕೂಡ ಆ ಲಾಟ್ರಿನ ನಾನೇ ವಿನ್ ಆಗ್ತೀನಿ ಅಂತ ತುಂಬಾ ಖುಷಿಯಾಗಿರ್ತಾರೆ. ಇವಾಗ ಹೇಳು, ಇಲ್ಲಿ ಲ್ಯಾಟ್ರಿನ ಸೆಲ್ ಮಾಡಿದವನು ಬುದ್ಧಿವಂತನ ಇಲ್ಲ ಲ್ಯಾಟ್ರಿನ ತಗೊಂಡಿರೋನು ಬುದ್ಧಿವಂತನ? ಯಾರು ಇದರಲ್ಲಿ ತುಂಬಾ ಹಣನ ಮಾಡ್ತಾರೆ ಅಂತ ಕೇಳಿದಾಗ ಆವಾಗ ಅಮಾಂಡೋ ಲ್ಯಾಟ್ರಿನ ಸೆಲ್ ಮಾಡಿದವನಿಗೆ ತುಂಬಾ ಅಮೌಂಟ್ ಅಂತ ಹೇಳ್ತಾಳೆ. ಅದಕ್ಕೆ ಎಮಿಲಿ, ಇದೇ ರೀತಿ ಸ್ಟಾಕ್ ಮಾರ್ಕೆಟ್ ಅಲ್ಲಿರೋ ಇನ್ಸ್ಟಿಟ್ಯೂಟ್ ಕೂಡ ಅಮಾಯಕ ಪ್ರಜೆಗಳು ತುಂಬಾ ಕಷ್ಟಪಟ್ಟು ಸೇವಿಂಗ್ ಮಾಡಿರೋ ಅಮೌಂಟ್ ನ ಟ್ರೇಡಿಂಗ್ ಮಾಡಿ ದುಡ್ಡು ಮಾಡಬೇಕು ಅಂತ ಹೇಳಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಆದ್ರೆ ಇನ್ಸ್ಟಿಟ್ಯೂಟ್ಗಳು ಅಮೌಂಟ್ ನ ಅವರ ಬ್ಯಾಂಕ್ ಅಲ್ಲಿ ಹಾಕೊಂಡು ಆರಾಮ್ಸೆನೆ ಇರ್ತಾರೆ. ಇಲ್ಲಿ ಪಾಯಿಂಟ್ ಏನಪ್ಪಾ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಟ್ರೇಡಿಂಗ್ ಮಾಡೋವಾಗ 100-150 ಅಂತ ಲಾಭ ಬರುತ್ತೆ. ಅದಕ್ಕೆ ಆಸೆ ಪಟ್ಟು ಜನರು ಇನ್ನಷ್ಟು ಅದ್ರ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಹೋದಾಗ ಅಲ್ಲಿ ಅವರು ಅವರ ಅಮೌಂಟ್ ನ ಲಾಸ್ ಮಾಡ್ಕೊಂತಾರೆ. ಇಲ್ಲಿ ವಿಚಿತ್ರ ಏನಪ್ಪಾ ಅಂದ್ರೆ ಇವಾಗ ಹ್ಯೂಮನ್ ಸೈಕಾಲಜಿ ಗೇಮ್ ನ ಆಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಾರ್ಮಲ್ ಆಗಿ ಪ್ರತಿಯೊಬ್ರು ಕೂಡ ಅಮೌಂಟ್ ನ ಎಲ್ಲಿ ಕಲ್ಕೊಂಡಿರ್ತಾರ ಅಲ್ಲೇ ನಾನು ರಿಟರ್ನ್ ತಗೋಬೇಕು ಅಂತ ಹೇಳಿ ಅವ್ರ ಹತ್ರ ಅಮೌಂಟ್ ಇರೋದಿಲ್ಲ, ಸಾಲ ಮಾಡ್ಕೊಂಡು ಬಂದು ಮತ್ತೆ ಟ್ರೇಡಿಂಗ್ ಮಾಡಿ ಅವರು ಕಲ್ಕೊಂಡಿರೋಂತ ಅಮೌಂಟ್ ನ ಮತ್ತೆ ಸಂಪಾದನೆ ಮಾಡೋಣ ಅಂತ ಅನ್ಕೊಂತಾರೆ. ಆದ್ರೆ ಅವರ ಕೈಯಲ್ಲಿ ಆಗೋದಿಲ್ಲ. ಇವಾಗ ಹೇಳು, ನೀನು ಡೇ ಟ್ರೇಡಿಂಗ್ ಮಾಡೋದಕ್ಕೆ ಹೋಗ್ತೀಯಾ? ಇದೆಲ್ಲ ಹೇಳಿದ್ದಾದ್ಮೇಲೆ ಎಮಿಲಿ, ನಿಜ ಹೇಳ್ತಿದ್ದೀನಿ, ಡೇ ಟ್ರೇಡಿಂಗ್ಗೆ ರೂಢಿ ಆದವರು ಅವ್ರಿಗೆ ಮನಃಶಾಂತಿ ಅನ್ನೋದೇ ಇರೋದಿಲ್ಲ. ಡೈಲಿ ಡೇ ಟ್ರೇಡಿಂಗ್ ಮಾಡಿ ಮಾಡಿ ಅವರು ಸ್ಟಾಕ್ ಮಾರ್ಕೆಟ್ಗೆ ಡ್ರಗ್ ಅಡಿಕ್ಟ್ ಟೈಪ್ ಅಲ್ಲಿ ಅಡಿಕ್ಟ್ ಆಗೋಗ್ಬಿಟ್ಟಿರ್ತಾರೆ. ಅವರು ಆಚೆಗಡೆ ಬರೋದಕ್ಕಾಗಲ್ಲ, ಅಲ್ಲೇ ಇರೋದಕ್ಕಾಗಲ್ಲ, ಅಲ್ಲೇ ಇರೋದಕ್ಕೂ ಆಗದೆ ನರಕನ ಅನುಭವಿಸ್ತಾ ಇರ್ತಾರೆ. ಅವರು ಸರಿಯಾಗಿ ತಿಂಡಿ ನಿದ್ರೆ ಏನು ಮಾಡ್ತೀರಾ ಅದ್ರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ಇವಾಗ ಹೇಳು, ನೀನು ಡೇ ಟ್ರೇಡರ್ ಆಗ್ಬೇಕು ಅನ್ಕೊಂಡಿದ್ಯಾ ಅಂತ ಎಮಿಲಿ ಅಮಾಂಡೋ ಹತ್ರ ಕೇಳ್ತಾಳೆ. ಇವಾಗ ಅಮಾಂಡೋ ಎಮಿಲಿ ಹೇಳಿರೋ ಮಾತುಗಳೆಲ್ಲ ಕೇಳಿ ಆಲೋಚನೆಯಲ್ಲಿ ಬೀಳ್ತಾಳೆ. ಆವಾಗ ಅಮಾಂಡಾಗೆ ಆ ಬುಕ್ಕಲ್ಲಿ ಒಂದು ವರ್ಡ್ ಕಾಣಿಸುತ್ತೆ. ಅದೇನಪ್ಪಾ ಅಂದ್ರೆ ಯು ಕಾಂಟ್ ಬೀಟ್ ಲಕ್ ಅಂತ. ಅದನ್ನ ನೋಡಿ ಅಮಾಂಡಾಗೆ ಹುಚ್ಚು ಬಂದ್ಬಿಡುತ್ತೆ. ಡೇ ಟ್ರೇಡಿಂಗ್ ಮಾಡ್ಲೇಬೇಕು ಅಂತ ಡಿಸೈಡ್ ಆಗೋಗ್ಬಿಟ್ಟು ಅದ್ರ ಬಗ್ಗೆ ಕೆಲಸನ ಶುರು ಮಾಡ್ತಾಳೆ. ನೆಕ್ಸ್ಟ್ ಸೆಕೆಂಡ್ಗೆ ಲ್ಯಾಪ್ಟಾಪ್ ಅಲ್ಲಿ ಟ್ರೇಡಿಂಗ್ ಮಾಡೋದಕ್ಕಂತ ಒಂದು ಅಕೌಂಟ್ ಅಲ್ಲಿ ರಿಜಿಸ್ಟರ್ ಮಾಡಿ ಹಾಗೆ ಮಾರ್ಕೆಟಿಂಗ್ ಮೌತ್ ಅಂತ ಒಂದು ಸೋಷಿಯಲ್ ಮೀಡಿಯಾ ಇರುತ್ತೆ, ಅದರಲ್ಲಿ ಜಾಯಿನ್ ಆಗ್ತಾಳೆ. ಅದರಲ್ಲಿ ಈ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ಯಾಟ್ರನ್ಸ್ ಎಲ್ಲಾನು ಅದರಲ್ಲಿ ಅಪ್ಡೇಟ್ ಆಗ್ತಿರ್ತವೆ. ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಬಾಬ್ ದಿ ಹ್ಯಾಕರ್ ಅನ್ನೋ ಒಂದು ಅಕೌಂಟ್ ನ ಫಾಲೋ ಮಾಡ್ತಿರ್ತಾಳೆ. ಯಾಕಪ್ಪ ಅಂದ್ರೆ ಇವನು ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕ್ಯಾಂಡಲ್ಸ್ ಅಂದ್ರೆ ಏನು, ಪ್ಯಾಟ್ರನ್ಸ್ ಯಾವ ತರ ಇರ್ತವೆ, ಈ ಸ್ಟಾಕ್ ಮಾರ್ಕೆಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನು ಅಂತ ಟ್ಯುಟೋರಿಯಲ್ಸ್ ನ ಪೋಸ್ಟ್ ಮಾಡ್ತಿರ್ತಾನೆ. ಆ ಟ್ಯುಟೋರಿಯಲ್ಸ್ ನ ನೋಡ್ಕೊಂಡು ಅಮಾಂಡೋ ಫುಲ್ ಪ್ರಿಪೇರ್ ಆಗ್ತಾಳೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪ್ಯಾಟ್ರನ್ಸ್ ಯಾವ ತರ ಹೋಗ್ತವೆ ಅಂತ ಆ ಟ್ಯುಟೋರಿಯಲ್ಸ್ ನ ನೋಡಿ ಕಲ್ತ್ಕೊಂತಾಳೆ. ಬಾಬ್ ದಿ ಹ್ಯಾಕರ್ ಅನ್ನೋನು ಎಷ್ಟು ವಿಡಿಯೋಸ್ ನ ಪೋಸ್ಟ್ ಮಾಡಿರ್ತಾನೋ ಎಲ್ಲಾ ವಿಡಿಯೋಸ್ ನ ನೋಡಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಂಡು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಡಿಟೇಲ್ಡ್ ಆಗಿ ಅನಾಲಿಸಿಸ್ ಮಾಡಿ ಲಾಸ್ಟ್ ಗೆ ಒಂದು ದಿನ, ಸರಿ ಐ ಆಮ್ ರೆಡಿ, ನಾನು ಇನ್ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಡೇ ಟ್ರೇಡಿಂಗ್ ಮಾಡ್ತೀನಿ ಅಂತ ರೆಡಿ ಆಗಿ ಫಸ್ಟ್ ಡೇ ಟ್ರೇಡಿಂಗ್ ನ ಸ್ಟಾರ್ಟ್ ಮಾಡ್ತಾಳೆ. ಇವಳು ಅನ್ಕೊಂಡಿರೋ ಹಾಗೆ ಅಷ್ಟೊಂದು ಈಸಿಯಾಗಿ ಟ್ರೇಡಿಂಗ್ ಅಲ್ಲಿ ಪ್ರಾಫಿಟ್ಸ್ ಬರೋದಿಲ್ಲ. ಫಸ್ಟ್ ಡೇನೆ ಈ ಹುಡುಗಿಗೆ $2,700 ಲಾಸ್ ಆಗ್ತವೆ. ಇದರಿಂದ ಅಮಾಂಡಾಗೆ ಹುಚ್ಚು ಕೋಪ ಬಂದ್ಬಿಟ್ಟು ಪೇಪರ್ ಮೇಲೆ ಲೂಸರ್ ಅಂತ ಬರ್ಕೊಂತಾಳೆ. ಅವತ್ತು ಸೈಲೆಂಟ್ ಆಗೋಗ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ಟ್ರೇಡಿಂಗ್ ನ ಸ್ಟಾರ್ಟ್ ಮಾಡ್ತಾಳೆ. ಲಿಟ್ರಲಿ ಹೇಳ್ಬೇಕಂದ್ರೆ
ಈ ಹುಡುಗಿಗೆ ಲಕ್ ಫೇವರ್ ಆಗಿ ಬರ್ಲೇ ಇಲ್ಲ. ಈ ಹುಡುಗಿ ಮಾಡಿರೋ ಪ್ರತಿಯೊಂದು ಟ್ರೇಡಿಂಗು ಲಾಸ್ ಅಲ್ಲೇ ನಡೀತಾ ಇರುತ್ತೆ. ಹೀಗೆ 18 ಡೇಸ್ ಕಳ್ದೋಗ್ಬಿಡ್ತವೆ. ಆದ್ರೂ ಕೂಡ ಈ ಹುಡುಗಿ ಇವಾಗ ತುಂಬಾ ಲಾಸ್ ಆಗೋಗ್ಬಿಟ್ಟೈತೆ. ಇನ್ನ ಲಾಸ್ಟ್ ಆಗಿ ಒಂದು ದಿನ ಟ್ರೇಡಿಂಗ್ ನ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಟ್ರೇಡಿಂಗ್ ನ ಮಾಡ್ತಾಳೆ. ಫಸ್ಟ್ ಟೈಮ್ ಈ ಹುಡುಗಿ ಲಕ್ ಫೇವರ್ ಆಗಿ ಬರೋದ್ರಿಂದ ಜಸ್ಟ್ $123 ಪ್ರಾಫಿಟ್ ನ ಮಾಡ್ತಾಳೆ. ಇದರಿಂದ ಈ ಹುಡುಗಿ ಖುಷಿಗೆ ಲಿಮಿಟ್ಸ್ ಇಲ್ದಿರೋ ಹಾಗೆ ಆಗೋಗ್ಬಿಡುತ್ತೆ. ಒಂದು ಗ್ರೀನ್ ಸ್ಕೆಚ್ ಇಂದ ವಿನ್ನರ್ ಅಂತ ದೊಡ್ಡದಾಗಿ ಬರೀತಾಳೆ. ಅಂಡ್ ಆವಾಗಿಂದ 21, 23, 24 ಡೇಸ್ ಆಗೋಗ್ಬಿಡುತ್ತೆ. ಈ ಹುಡುಗಿಗೆ ಚಿಕ್ಕ ಚಿಕ್ಕ ಅಮೌಂಟ್ಸ್ ಪ್ರಾಫಿಟ್ಸ್ ಆಗಿ ಬರೋದಕ್ಕೆ ಸ್ಟಾರ್ಟ್ ಆಗ್ತವೆ. ಆವಾಗ ಅಮಂಡೋ ಒಂದು ಡಿಸಿಷನ್ಗೆ ಬರ್ತಾಳೆ. ಇಷ್ಟರವರೆಗೂ ಆಡಿರೋ ಆಟ ಸಾಕು, ಇವಾಗ ಒಂದು ದೊಡ್ಡದಾಗಿ ಮಾಡೋಣ ಅಂತ ಹೇಳಿ ದ ರಿಯಲ್ ಡೀಲ್ ಅಂತ ಬರೀತಾಳೆ. ಅಂದ್ರೆ ಫಸ್ಟ್ ಟೈಮ್ ಅಮಂಡೋ ದೊಡ್ಡದಾಗಿ ಮಾಡ್ಬೇಕು ಅಂತ ಡಿಸೈಡ್ ಆಗ್ತಾಳೆ. ಹೀಗೆ ಒಂದು ದಿನ ಅಮಂಡೋ ತನ್ನ ಸಿಸ್ಟಮ್ ಮುಂದೆ ಕುತ್ಕೊಂಡು ಒಂದು ಫಾರ್ಮಾಸ್ಯೂಟಿಕಲ್ ಶೇರ್ಸ್ ಬಗ್ಗೆ ನೋಡ್ತಿರ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಕಂಪನಿ ಸ್ಟಾಕ್ಸ್ ನ ಶಾರ್ಟ್ ಮಾಡ್ಬೇಕು ಅಂತ ಡಿಸೈಡ್ ಆಗಿರ್ತಾಳೆ. ಶಾರ್ಟ್ ಅಂದ್ರೆ ನಿಮ್ಗೆ ಅರ್ಥ ಆಗ್ಲಿಲ್ವಲ್ಲ? ಅಂಡ್ ಇವಾಗ ನಿಮ್ಗೆ ಇನ್ ಸ್ವಲ್ಪ ಬ್ರೀಫ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಡೇ ಟ್ರೇಡಿಂಗ್ ಮಾಡ್ಬೇಕು ಅಂದ್ರೆ ನೀವು ಲಾಂಗ್ ಟರ್ಮ್ ಹಾಗೆ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ನ ತಿಳ್ಕೊಂಡಿರ್ಬೇಕು. ಫಸ್ಟ್ ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೆ ಹೋಗೋಣ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಂದು ಸ್ಟಾಕ್ ವ್ಯಾಲ್ಯೂ $100 ಐತೆ. ನಿಮ್ಗೆ ಒಂದು ಐಡಿಯಾ ಇರುತ್ತೆ ಈ ಸ್ಟಾಕ್ ಗ್ಯಾರಂಟಿ ಫ್ಯೂಚರ್ ಅಲ್ಲಿ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ ಅಂತ. ನೀವು ಆವಾಗ ಸ್ಟಾಕ್ಸ್ ನ ಪರ್ಚೇಸ್ ಮಾಡಿ ಸ್ವಲ್ಪ ದಿನಗಳಾದ್ಮೇಲೆ ಅದರ ವ್ಯಾಲ್ಯೂ ಅನ್ನೋದು $120 ಹೋದಾಗ ನೀವು ಆ ಸ್ಟಾಕ್ಸ್ ನ ಮಾರಾಟ ಮಾಡಿ $20 ಲಾಭನ ಪಡೀತೀರಾ. ಇವಾಗ ಶಾರ್ಟ್ ಟರ್ಮ್ ಬಗ್ಗೆ ಬರೋಣ. ಇದು ಇನ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನಿಮ್ಗೆ ಗೊತ್ತು ಆ ಸ್ಟಾಕ್ ವ್ಯಾಲ್ಯೂ ಬಿದ್ದೋಗ್ಬಿಡುತ್ತೆ ಅಂತ. ಅದರ ವ್ಯಾಲ್ಯೂ ಬಿದ್ದೋಗುತ್ತೆ ಅಂತ ಹೇಳಿ ನೀವು ಸ್ಟಾಕ್ಸ್ ನ ಸೆಲ್ ಮಾಡಕ್ ಬಿಡ್ತೀರಾ. ನಿಮ್ಮ ಹತ್ರ ಇಲ್ದೇ ಇದ್ರೂ ಕೂಡ ಬ್ರೋಕರ್ ಹತ್ರ ಪರ್ಚೇಸ್ ಮಾಡಿ ಅವುಗಳನ್ನ ಸೆಲ್ ಮಾಡ್ತೀರಾ. ಸ್ಟಾಕ್ ವ್ಯಾಲ್ಯೂ $80 ಬಿದ್ದೋದಾಗ ಅವುಗಳನ್ನ ಮತ್ತೆ ಪರ್ಚೇಸ್ ಮಾಡಿ ಬ್ರೋಕರ್ಗೆ ರಿಟರ್ನ್ ಕೊಟ್ಬಿಡ್ತೀರಾ. ಅಂದ್ರೆ ನಿಮ್ಗೆ ಇಲ್ಲಿ $20 ಲಾಭ ಬಂದಿರುತ್ತೆ. ಇಲ್ಲಿ ಮೈನ್ಲಿ ನೀವು ತಿಳ್ಕೊಬೇಕಾಗಿರೋದು ಏನಪ್ಪಾ ಅಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಪ್ರೈಸ್ ಬಿದ್ದೋದ್ರೆ ನಿಮ್ಗೆ ಲಾಭ, ಲಾಂಗ್ ಟರ್ಮ್ ಅಲ್ಲಿ ಪ್ರೈಸ್ ಇನ್ಕ್ರೀಸ್ ಆದ್ರೆ ಲಾಭ. ನನಗೆ ಇದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ, ನಿಮ್ಗೋಸ್ಕರ ತಿಳ್ಕೊಂಡು ಹೇಳ್ತಿದ್ದೀನಿ. ಅರ್ಥ ಆಯ್ತಾ? ಅಮಾಂಡೋ ಇವಾಗ ಒಂದು ಫಾರ್ಮಾಸ್ಯೂಟಿಕಲ್ ಕಂಪನಿ ಶೇರ್ಸ್ ಬಿದ್ದೋಗ್ತವೆ ಅಂತ ಅಂದಾಜು ಮಾಡ್ಕೊಂಡಿರ್ತಾಳಲ್ವಾ, ಆ ಕಂಪನಿ ಹೆಸರು ಡೆಲ್ಟಾ ಪ್ಯಾಕ್ಸ್ ಫಾರ್ಮಾಸ್ಯೂಟಿಕಲ್ ಅಂತ. ನಿಜ ಹೇಳ್ಬೇಕಂದ್ರೆ ಈ ಕಂಪನಿ ಆಂಟಿ ಕ್ಯಾನ್ಸರ್ ಮೇಲೆ ಒಂದು ವ್ಯಾಕ್ಸಿನ್ ನ ಟೆಸ್ಟ್ ಮಾಡ್ತಿರ್ತಾರೆ. ಆ ಟೆಸ್ಟ್ ರಿಸಲ್ಟ್ ಅನ್ನೋದು ಇವತ್ತೇ ಬರುತ್ತೆ. ಇದರಿಂದ ಅಮಾಂಡೋ ತುಂಬಾ ಕಾನ್ಫಿಡೆನ್ಸ್ ಆಗಿರ್ತಾಳೆ. ಈ ಟೆಸ್ಟ್ ರಿಸಲ್ಟ್ ಏನಾದ್ರೂ ಫೈಲ್ ಆದ್ರೆ ಈ ಕಂಪನಿ ಶೇರ್ಸ್ ಖಂಡಿತ ಬಿದ್ದೋಗ್ಬಿಡ್ತವೆ ಅಂತ. ಇದರಿಂದ ಈ ಹುಡುಗಿ ಹತ್ರ ಇರೋಂತ ಎಲ್ಲಾ ಅಮೌಂಟ್ ಆ ಕಂಪನಿ ಶೇರ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾಳೆ. ಹಾಗೆ ಸೋಷಿಯಲ್ ಮೌತ್ ಅಂತ ಒಂದು ಆಪ್ ಇರುತ್ತಲ್ವಾ, ಅದರಲ್ಲಿ ಒಂದು ಪೋಸ್ಟ್ ಮಾಡ್ತಾಳೆ. ಡೈಸಿ ಅನ್ನೋ ಒಂದು ಅಕೌಂಟ್ ಇಂದ ಇವತ್ತು ನಾನು ಈ ಕಂಪನಿ ಶೇರ್ಸ್ ನ ಪರ್ಚೇಸ್ ಮಾಡಿದ್ದೀನಿ, ಖಂಡಿತ ಈ ಶೇರ್ಸ್ ಬಿದ್ದೋಗ್ಬಿಡ್ತವೆ ಅಂತ ಹೇಳಿ ಒಂದು ಪೋಸ್ಟ್ ನ ಹಾಕ್ತಾಳೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಕೇಳಿದಾಗ ಎಲ್ಲರೂ ಈ ಹುಡುಗಿನ ನೋಡಿ ನಗ್ತಾ ಇರ್ತಾರೆ. ಅಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ 9:30ಗೆ ಸ್ಟಾಕ್ ಮಾರ್ಕೆಟ್ ಓಪನ್ ಆಗುತ್ತೆ. ಇವಳು ಅನ್ಕೊಂಡಿರೋ ಹಾಗೆ ಆ ಸ್ಟಾಕ್ ವ್ಯಾಲ್ಯೂ ಅನ್ನೋದು ಬಿದ್ದೋಗ್ತಾ ಇರೋದಿಲ್ಲ, ಇನ್ನ ರೈಸ್ ಆಗ್ತಾ ಇರುತ್ತೆ. ಅಮಾಂಡೋಗೆ ಭಯ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ನನ್ನ ಹತ್ರ ಇರೋ ಎಲ್ಲಾ ಅಮೌಂಟ್ ಇದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಾಕಿದೀನಲ್ವಾ, ಇವಾಗ ನಾನು ಏನ್ ಮಾಡ್ಬೇಕು ಅಂತ. ಅಂಡ್ ಇವಾಗ ಟೈಮು 12:30, ಲಂಚ್ ಬ್ರೇಕ್ ಆಗುತ್ತೆ. ಇವಾಗೂ ಕೂಡ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆ ಕಂಪನಿಗೆ ಸಂಬಂಧಪಟ್ಟಿರೋ ಶೇರ್ಸ್ ಗ್ರೀನ್ ಕ್ಯಾಂಡಲ್ ಅಲ್ಲಿ ರೈಸ್ ಆಗ್ತಾನೆ ಇರುತ್ತೆ. ಇದೇ ಒಂದು ಟೈಮ್ ಅಲ್ಲಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಅಮಾಂಡೋನ ಎಲ್ಲರೂ ಬೈತಾ ಇರ್ತಾರೆ, ನೀನ್ ಹಾಕಿರೋ ದುಡ್ಡೆಲ್ಲ ಹೋಯ್ತು ಬಿಡು ಅಂತ. ಇದರಿಂದ ಅಮಾಂಡೋಗೆ ಹುಚ್ಚು ಕೋಪ ಬಂದ್ಬಿಡುತ್ತೆ. ಆವಾಗ ಅಮಾಂಡೋ ನನ್ ಕತೆ ಮುಗಿದೋಯ್ತು ಅಂತ ಡಿಸೈಡ್ ಆಗ್ತಾಳೆ. ಅಂಡ್ ಇದ್ದಕ್ಕಿದ್ದಂಗೆ ಆ ಶೇರ್ಸ್ ವ್ಯಾಲ್ಯೂ ಬಿದ್ದೋಗೋದಕ್ಕೆ ಸ್ಟಾರ್ಟ್ ಆಗ್ತವೆ. ಅಂದ್ರೆ ರೆಡ್ ಕ್ಯಾಂಡಲ್ ಕೆಳಗಡೆಗೆ ಇಳಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಅಮಾಂಡೋಗೆ ಪ್ರಾಫಿಟ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗ್ತವೆ. ಈ ಹುಡುಗಿ ಮುಖದಲ್ಲಿ ಖುಷಿ. ಅಂಡ್ ಆವಾಗೆ ನ್ಯೂಸ್ ಅಲ್ಲಿ ಒಂದು ಟಾಪಿಕ್ ಹಲ್ಚರ್ ಆಗ್ತಾ ಇರುತ್ತೆ. ಈ ಡೆಲ್ಟಾ ಕಂಪನಿ 200 ಕ್ಯಾನ್ಸರ್ ಪೇಷಂಟ್ ಗಳ ಮೇಲೆ ಒಂದು ವ್ಯಾಕ್ಸಿನ್ ನ ಪ್ರಯೋಗ ಮಾಡಿತ್ತಲ್ಲ, ಅದು ಫೇಲ್ ಆಗೈತೆ ಅಂತ. ಇದೇ ಒಂದು ರೀಸನ್ ಗೆ ಇವರ ಶೇರ್ ವ್ಯಾಲ್ಯೂನು ಕೂಡ ಬಿದ್ದೋಗ್ಬಿಟ್ಟಿರುತ್ತೆ. ಇನ್ನೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಡೆಲ್ಟಾ ಕಂಪನಿ ಬಗ್ಗೆ ಎಲ್ಲರೂ ಬೈತಾ ಇದ್ರೆ, ಇನ್ನೊಂದು ಕಡೆ ನಮ್ಮ ಅಮಾಂಡೋ ತುಂಬಾ ಖುಷಿ ಪಡ್ತಿರ್ತಾಳೆ. ನಾನು ಅನ್ಕೊಂಡಿರೋ ಹಾಗೆ ಈ ಕಂಪನಿ ಶೇರ್ಸ್ ಬಿದ್ದೋಗ್ಬಿಟ್ಟಿದಾವೆ ಅಂತ. ಅಂಡ್ ಟೈಮ್ ಇವಾಗ 4 o'clock, ಸ್ಟಾಕ್ ಮಾರ್ಕೆಟ್ ಕ್ಲೋಸ್ ಆಗೋ ಟೈಮು. ಇವಾಗ ಈ ಹುಡುಗಿ ಸಂಪಾದನೆ ಮಾಡಿರೋ ಒಂದು ಅಮೌಂಟ್ ನ ಪೇಪರ್ ಮೇಲೆ ಬರೆಯೋದಕ್ಕೆ ಸ್ಟಾರ್ಟ್ ಆಗ್ತಾಳೆ. ಲಿಟ್ರಲಿ ಈ ಹುಡುಗಿ ಒಂದೇ ದಿನದಲ್ಲಿ $4 ಲಕ್ಷ ನ ಡೇ ಟ್ರೇಡಿಂಗ್ ಮಾಡಿ ಸಂಪಾದನೆ ಮಾಡಿರ್ತಾಳೆ. ತುಂಬಾ ಖುಷಿಯಿಂದ ಆ ಹುಡುಗಿ ಸಿಗರೆಟ್ ಕುಡ್ಕೊಂಡು ಅವಳ ಟೈಮ್ ನ ಎಂಜಾಯ್ ಮಾಡ್ತಿರುವಾಗ ಆವಾಗ ಈ ಹುಡುಗಿ ಅಕೌಂಟ್ಗೆ ಬಾಬ್ ದಿ ಹ್ಯಾಕರ್ ಅನ್ನೋ ಒಂದು ಅಕೌಂಟ್ ಇಂದ ಒಂದು ಮೆಸೇಜ್ ಬರುತ್ತೆ. ಇವತ್ತು ನೀನು ಒಂದು ಒಳ್ಳೆ ಕಾಲ್ ಕೊಟ್ಟಿದ್ಯಾ, ನೀನ್ ಅನ್ಕೊಂಡಿರೋ ಹಾಗೆ ಪ್ರಾಫಿಟ್ಸ್ ನ ಮಾಡಿದ್ಯಾ, ಎಷ್ಟು ದಿನಗಳಿಂದ ಟ್ರೇಡಿಂಗ್ ಮಾಡ್ತಾ ಇದೀಯ ಅಂತ ಕೇಳಿದಾಗ ಆವಾಗೆ ಅಮಾಂಡೋ ನಾನು ನಿಮ್ಮ ಟ್ಯುಟೋರಿಯಲ್ಸ್ ನ ನೋಡಿ ಡೇ ಟ್ರೇಡಿಂಗ್ ಮಾಡೋದನ್ನ ಕಲ್ತ್ಕೊಂಡಿದ್ದೀನಿ. ಆಕ್ಚುಲಿ ಹೇಳ್ಬೇಕಂದ್ರೆ ಇದೇ ನನ್ನ ಫಸ್ಟ್ ರಿಯಲ್ ಟ್ರೇಡಿಂಗ್ ಅಂತ ಹೇಳ್ತಾಳೆ. ನಂತರ ಇವರಿಬ್ರು ಮೊಬೈಲ್ ನಂಬರ್ ನ ಎಕ್ಸ್ಚೇಂಜ್ ಮಾಡ್ಕೊಂಡು ಕಾಲ್ ಅಲ್ಲಿ ಮಾತಾಡೋದಕ್ಕೆ
ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿನಗೆ ಗೊತ್ತು ಈ ಕಂಪನಿ ಶೇರ್ಸ್ ಬಿದ್ದೋಗ್ತವೆ ಅಂತ, ನೀನ್ ಅದ್ರ ಮೇಲೆ ಅಷ್ಟೊಂದು ಕಾನ್ಫಿಡೆನ್ಸ್ ಆಗಿದೆಯಾ, ಅದು ಹೇಗೆ ಅಂತ ಕೇಳ್ತಾನೆ. ಆವಾಗ ಅಮ್ಯಾಂಡೋ ಇತ್ಕೊಂಡು ನಾರ್ಮಲ್ ಆಗಿ ಈ ಫಾರ್ಮಾಸ್ಯೂಟಿಕಲ್ ಕಂಪನಿಗಳು ಯಾವ್ದ್ರ ಮೇಲೆ ಆದ್ರೂ ಟೆಸ್ಟಿಂಗ್ ಮಾಡ್ತೈತೆ ಅಂದ್ರೆ ಆ ಟೈಮಲ್ಲಿ ಕಂಪನಿ ಶೇರ್ಸ್ ಜಾಸ್ತಿ ಆಗ್ತವೆ. ಇಫ್ ಇನ್ ಕೇಸ್ ಅವ್ರು ಹಾಕೋ ಒಂದು ಟ್ರಯಲ್ಸ್ ಫೇಲ್ ಆಗೋಗ್ಬಿಟ್ರೆ ಖಂಡಿತ ಅವರ ಶೇರ್ ವ್ಯಾಲ್ಯೂ ಅನ್ನೋದು ಬಿದ್ದೋಗ್ಬಿಡುತ್ತೆ. ಇದೇ ಒಂದು ಪ್ಯಾಟರ್ನ್ ನ ಯೂಸ್ ಮಾಡಿ ನಾನು ಆ ಕಂಪನಿ ಮೇಲೆ ಶಾರ್ಟ್ ಮಾಡ್ದೆ ಅಂತ ಹೇಳ್ತಾಳೆ. ಆವಾಗ ಬಾಬ್ ಇತ್ಕೊಂಡು ಗುಡ್, ನೀನ್ ಮಾಡಿದ್ದು ಒಳ್ಳೆ ಕೆಲ್ಸನೇ, ಆದ್ರೆ ನಿನಗೊಂದು ವಿಷಯ ಹೇಳ್ತೀನಿ ಸ್ಟಾಕ್ ಮಾರ್ಕೆಟ್ ಯಾವಾಗ್ಲೂ ಲಾಜಿಕ್ ಮೇಲೆ ನಡೆಯೋದಿಲ್ಲ. ನೀನ್ ನನ್ ಜೊತೆ ಇಷ್ಟೊಂದು ಫ್ರೀ ಆಗಿ ಮಾತಾಡ್ತಾ ಇರೋದ್ರಿಂದ ನಾನ್ ನಿನ್ಗೊಂದು ಸೀಕ್ರೆಟ್ ಹೇಳ್ತೀನಿ. ಸ್ಟಾಕ್ ಮಾರ್ಕೆಟ್ ಯಾವಾಗ್ಲೂ ಗ್ರೀಡ್ ಫಿಯರ್ ಆಗಿ ಹೈಪ್ ಮೇಲೆ ನಡೆಯುತ್ತೆ. ಯಾವಾಗ್ಲೂ ಹೈಪ್ ನ ನೋಡ್ಕೊಂಡು ಟ್ರೇಡಿಂಗ್ ನ ಮಾಡಬಾರ್ದು. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನೀನೇ ಆ ಸ್ಟಾಕ್ಸ್ ಮೇಲೆ ಹೈಪ್ ನ ಕ್ರಿಯೇಟ್ ಮಾಡ್ಬೇಕು. ಹೈಪ್ ಏನಾದ್ರೂ ಕ್ರಿಯೇಟ್ ಆಗೈತೆ ಅಂದ್ರೆ ಆಟೋಮೆಟಿಕ್ ಆಗಿ ಎಲ್ಲರೂ ಆ ಶೇರ್ಸ್ ನ ಪರ್ಚೇಸ್ ಮಾಡೋದಕ್ಕೆ ನೋಡ್ತಾರೆ. ಕರೆಕ್ಟ್ ಆಗಿ ಯಾವ ಟೈಮಲ್ಲಿ ಅವು ಬಿದ್ದೋಗ್ತವೆ ಅಂತ ನಿನಗೆ ಗೊತ್ತಾಗಿದೆಯೋ ಆ ಟೈಮಲ್ಲಿ ನೀನು ನಿಶಬ್ದವಾಗಿ ಆ ಸ್ಟಾಕ್ಸ್ ನ ನೀನು ಸೆಲ್ ಮಾಡಕ್ಕೆ ರಿಟರ್ನ್ ಬಂದ್ಬಿಡ್ಬೇಕು ಅಂತ ಹೇಳ್ತಾನೆ. ಈ ಮಾತು ಅಮ್ಯಾಂಡೋ ಮೈಂಡ್ ಅಲ್ಲಿ ತುಂಬಾ ಡೀಪ್ ಆಗಿ ಕುತ್ಕೊಂಡ್ಬಿಡುತ್ತೆ. ಇದರಿಂದ ನೆಕ್ಸ್ಟ್ ಡೇನೆ ಅಮ್ಯಾಂಡೋ ಈ ತರನೇ ಬೇರೆ ಫಾರ್ಮಾಸ್ಯೂಟಿಕಲ್ ಕಂಪನೀಸ್ ಇರ್ತಾವಲ್ಲ ಅವುಗಳನ್ನೆಲ್ಲ ಒಂದು ಲಿಸ್ಟ್ ಗೆ ತಗೊಂತಾಳೆ. ಆ ಫಾರ್ಮಾಸ್ಯೂಟಿಕಲ್ ಕಂಪನೀಸ್ ಮೆಡಿಕಲ್ ಕ್ಲಿನಿಕಲ್ ಟ್ರಯಲ್ಸ್ ಹಾಕಿದ್ರೆ ಆ ಟ್ರಯಲ್ಸ್ಗೋಸ್ಕರ ವೆಯ್ಟ್ ಮಾಡ್ಕೊಂಡು ರಿಸಲ್ಟ್ಸ್ ಯಾವಾಗ ಬರ್ತವೆ, ರೀಸೆಂಟ್ ಆಗಿ ಯಾವ ಟ್ರಯಲ್ಸ್ ನಡೆದಿದ್ದಾವೆ ಅಂತ ಆ ಕಂಪನಿಗಳ ಬಗ್ಗೆ ತಿಳ್ಕೊಂತಾಳೆ. ಹಾಗೆ ಡಾರ್ಕ್ ವೆಬ್ಗೆ ಹೋಗಿ ಆ ಕಂಪನಿಗಳಿಗೆ ಸಂಬಂಧಪಟ್ಟಿರೋ ಎಲ್ಲ ಇನ್ಸೈಡರ್ ಇನ್ಫಾರ್ಮೇಶನ್ ನ ಈ ಹುಡುಗಿ ಕಲೆಕ್ಟ್ ಮಾಡ್ಕೊಂತಾಳೆ. ಇವಳ ಪ್ಲಾನಿಂಗ್ ಪ್ರಕಾರನೇ ಈ ಸೋಷಿಯಲ್ ಮೌತ್ ಅನ್ನೋ ಒಂದು ಆ್ಯಪ್ ಅಲ್ಲಿ ಫೇಕ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಇವಳು ಯಾವ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡಿ ಆ ಕಂಪನಿ ಶೇರ್ಸ್ ಪ್ರೈಸ್ ನ ಇನ್ಕ್ರೀಸ್ ಮಾಡ್ಬೇಕು ಅಂತ ಅನ್ಕೊಂತಿದ್ದಾಳೋ ಆ ಕಂಪನಿ ಶೇರ್ ಬಗ್ಗೆ ಈ ಫೇಕ್ ಅಕೌಂಟ್ಗಳಲ್ಲಿ ಪೋಸ್ಟ್ಗಳು ಮಾಡಿ ಹೈಪ್ ನ ಕ್ರಿಯೇಟ್ ಮಾಡ್ತಾಳೆ. ಹೈಪ್ ನಿಜ ಅಂತ ತಿಳ್ಕೊಂಡಿರೋ ಸ್ವಲ್ಪ ವ್ಯಕ್ತಿಗಳು ಆ ಕಂಪನಿ ಶೇರ್ಸ್ ನ ಪರ್ಚೇಸ್ ಮಾಡಿದಾಗ ಆ ಕಂಪನಿ ಶೇರ್ಸ್ ವ್ಯಾಲ್ಯೂ ಒಂದು ಪೀಕ್ ಅಂತ ಇಟ್ಕೊಂಡಿರ್ತಾಳೆ. ಆ ಪೀಕ್ ಅಂತ ಬಂದಿದ್ದೆ ಈ ಹುಡುಗಿ ಶೇರ್ಸ್ ನ ಸೇಲ್ ಮಾಡಕ್ಕೆ ಸೈಲೆಂಟ್ ಆಗಿ ಆಗೋಗ್ಬಿಡ್ತಾಳೆ. ಹೀಗೆ ತುಂಬಾ ಕಂಪನಿಗಳ ಮೇಲೆ ಮಾಡಿ ತುಂಬಾ ಪ್ರಾಫಿಟ್ಸ್ ನ ಗೈನ್ ಮಾಡ್ತಾಳೆ. ಹೀಗೆ ಮಾಡ್ತಾನೆ ಈ ಬಾಬ್ ಅನ್ನೋನ್ ಇರ್ತಾನಲ್ಲ ಅವನ್ ಜೊತೆ ಟಚ್ ಅಲ್ಲೂ ಕೂಡ ಇರ್ತಾಳೆ. ಇವಳಿಗೆ ಗೊತ್ತಿರೋ ಒಂದು ಟೆಕ್ನಿಕಲ್ ಇನ್ಫಾರ್ಮೇಶನ್ ಅವನ ಹತ್ರ ಶೇರ್ ಮಾಡ್ಕೊಂತ ಇರ್ತಾಳೆ. ಹಾಗೆ ಬಾಬ್ ಕಡೆಯಿಂದನೂ ಕೂಡ ಕಂಪನಿಗಳಿಗೆ ಸಂಬಂಧಪಟ್ಟಿರೋ ಇನ್ಸೈಡ್ ಇನ್ಫಾರ್ಮೇಶನ್ ತಗೊಂಡು ಈ ಹುಡುಗಿ ಪ್ರತಿ ಬಾರಿನೂ ಪ್ರಾಫಿಟ್ಸ್ ನ ಗೈನ್ ಮಾಡ್ಕೊಂತ ಇರ್ತಾಳೆ. ಲಿಟರಲಿ ಹೇಳ್ಬೇಕಂದ್ರೆ ಈ ಹುಡುಗಿ ಆಚೆಗಡೆ ಪ್ರಪಂಚ ಐತೆ ಅಂತಾನೆ ಗೊತ್ತಾಗ್ದಿರಾ ಇದೇ ರೂಮ್ ಅಲ್ಲಿ ಬಿದ್ದು ಅಲ್ಲೇ ಎಕ್ಸರ್ಸೈಸ್ ಮಾಡ್ಕೊಂಡು ತಿನ್ಕೊಂಡು ಇಲ್ಲೇ ಜೀವನನ ಕಲ್ದಾಗ್ ಬಿಡ್ತಾ ಇರ್ತಾಳೆ. ಹಾಗೆ ಈ ಹುಡುಗಿ ಎಮೋಷನ್ಸ್ ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಅಂತ ಹೇಳಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರತಿಯೊಂದು ಪಾಯಿಂಟ್ ನ ತುಂಬಾ ಡೀಟೇಲ್ಡ್ ಆಗಿ ತಿಳ್ಕೊಂತ ಇರ್ತಾಳೆ. ನಿಮ್ಗೆಲ್ಲರಿಗೂ ಗೊತ್ತು ಹ್ಯೂಮನ್ ಆಸೆಗಳಿಗೆ ಲಿಮಿಟ್ಸ್ ಅನ್ನೋದೇ ಇರೋದಿಲ್ಲ. ಎಷ್ಟೇ ಪ್ರಾಫಿಟ್ ಬರ್ತಾ ಇದ್ರು ಕೂಡ ಇನ್ನ ದೊಡ್ಡದಾಗಿ ಏನಾದ್ರೂ ಮಾಡ್ಬೇಕು ಅಂತ ಈ ಹುಡುಗಿ ಡಿಸೈಡ್ ಆಗಿ ಒಂದು ದಿನ ಸಿಸ್ಟಮ್ ಮುಂದೆ ಕೂತ್ಕೊಂಡು ಫಾರ್ಮಾಸ್ಯೂಟಿಕಲ್ ಕಂಪನೀಸ್ ಬಗ್ಗೆ ನೋಡ್ತಿರುವಾಗ ಆ ಕಂಪನಿಗಳಲ್ಲಿ ಒಂದು ನೇಮ್ ಮಾತ್ರ ಈ ಹುಡುಗಿ ಕಣ್ಣಿಗೆ ಎತ್ತಿ ಕಾಣಿಸುತ್ತೆ. ಅದ್ಯಾವ್ದಪ್ಪ ಅಂದ್ರೆ ಕ್ಲೀನ್ ಥೆರಪೆಟಿಕ್ಸ್ ಅಂತ. ಈ ಕಂಪನಿನ ನಾನು ಎಲ್ಲೋ ನೋಡಿದ್ದೀನಲ್ಲಪ್ಪ ಅಂತ ಈ ಹುಡುಗಿ ನುಂಗ್ತಾ ಇರೋ ಒಂದು ಟ್ಯಾಬ್ಲೆಟ್ ನ ಎತ್ಕೊಂಡು ನೋಡಿದ್ರೆ ಅದೇ ಕಂಪನಿ ಟ್ಯಾಬ್ಲೆಟ್ ನ ಈ ಹುಡುಗಿ ನುಂಗ್ತಾ ಇರ್ತಾಳೆ. ನಂತರ ಆ ಕಂಪನಿ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಿದಾಗ ಅದರಲ್ಲಿ ಒಂದು ಅನೌನ್ಸ್ಮೆಂಟ್ CEO ಕೊಟ್ಟಿರ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಾವು ಒಂದು ಮೆಡಿಸಿನ್ ಮೇಲೆ ವರ್ಕೌಟ್ ಮಾಡ್ತಾ ಇದೀವಿ. ನಾವು ಮಾಡಿರೋ ಒಂದು ಫಸ್ಟ್ ಟ್ರಯಲ್ ಫೈಲ್ ಆಗೋಗ್ಬಿಟ್ಟಿತ್ತು. ಇವಾಗ ಸೆಕೆಂಡ್ ಟ್ರಯಲ್ ಮೇಲೆ ವರ್ಕ್ ಮಾಡ್ತಾ ಇದೀವಿ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಮೆಡಿಸಿನ್ ನಿಮ್ಗೆ ಡಿಪ್ರೆಷನ್ ಹಾಗೆ ಆಂಗ್ಸೈಟಿಯಿಂದ ಆಚೆ ಕಡೆ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಆ ವೆಬ್ಸೈಟ್ ಅಲ್ಲಿ ಇರುತ್ತೆ. ಇದನ್ನ ಅಮ್ಯಾಂಡೋ ನೋಡಿ ಈ ಮೆಡಿಸಿನ್ ಬಗ್ಗೆ ಒಂದು ಕ್ಲಾರಿಟಿ ತಗೋಬೇಕು ಅಂತ ಸೈಡ್ಗೆ ಎತ್ತಿಕ್ತಾಳೆ. ಅಂಡ್ ಅವತ್ತು ರಾತ್ರಿ ಮಲಗ್ತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗು 9:30 ಆಗುತ್ತೆ. ಇವಳ ದರಿದ್ರ ಏನಪ್ಪಾ ಅಂದ್ರೆ ಆ ಟೈಮಲ್ಲಿ ಇಂಟರ್ನೆಟ್ ವರ್ಕ್ ಆಗ್ತಿರೋದಿಲ್ಲ, ಕರೆಂಟ್ ಎಲ್ಲ ಹೊರಟೋಗ್ಬಿಟ್ಟಿರುತ್ತೆ. ನಿಜ ಹೇಳ್ಬೇಕಂದ್ರೆ ಈ ಹುಡುಗಿ ಇವತ್ತು ಮುಖ್ಯವಾಗಿರೋ ಒಂದು ಸ್ಟಾಕ್ಸ್ ಅಲ್ಲಿ ಟ್ರೇಡಿಂಗ್ ಮಾಡ್ಬೇಕಾಗಿರುತ್ತೆ. ಆದ್ರೆ ಇವಾಗ ಕರೆಂಟ್ ಇರೋದಿಲ್ಲ. ಇದರಿಂದ ಈ ಹುಡುಗಿಗೆ ತುಂಬಾ ಕೋಪ ಬಂತು. ಆ ಕೋಪದಲ್ಲಿ ಅವಳ ಹತ್ರ ಇರೋದು ಮೊಬೈಲ್ ನ ಎತ್ತಿ ಬಿಸಾಕ್ಬಿಡ್ತಾಳೆ. ಡೇ ಫುಲ್ ಕಲ್ದೋಗ್ಬಿಡುತ್ತೆ. ಕರೆಂಟು ಬರೋದೇ ಇಲ್ಲ. ಇನ್ನ ಲಾಸ್ಟ್ ಮಿನಿಟ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಕ್ಲೋಸ್ ಆಗೋಗ್ಬಿಡುತ್ತೆ ಅನ್ನೋ ಒಂದು ಟೈಮ್ಗೆ ಕರೆಂಟ್ ಬರುತ್ತೆ. ಈ ಹುಡುಗಿ ಫೋನ್ ನ ಚಾರ್ಜ್ ಮಾಡ್ಕೊಂತಾಳೆ. ಆವಾಗೆ ಬಾಬ್ ಕಡೆಯಿಂದ ಮೆಸೇಜ್ ಬರುತ್ತೆ, ನೀನ್ ಮಾಡಿರೋ ಒಂದು ತಪ್ಪಿಂದ ನನಗಿವತ್ತು ಲಾಸ್ ಬಂದೈತೆ ಅಂತ ಹೇಳಿ ಅವ್ನು ಹೇಗಂದ್ರೆ ಹಾಗೆ ಬೈತಾ ಇರ್ತಾನೆ. ಯಾವನೋ ಬೈತಾ ಇರೋದನ್ನ ನೋಡಿ ಅಮ್ಯಾಂಡೋಗೆ ತಡ್ಕೊಳ್ಳೋದಕ್ಕಾಗದೆ ತುಂಬಾ ಕೋಪ, ಆಂಗ್ಸೈಟಿ, ಡಿಪ್ರೆಷನ್, ಟೆನ್ಷನ್ ಅಂತ ಇದ್ರಲ್ಲಿ ಹುಡುಗಿ ಮುಳುಗೋಗ್ಬಿಟ್ಟು ಒಂದು ಮತ್ತು ಪದಾರ್ಥನ ಆ ಹುಡುಗಿ ಇಂಜೆಕ್ಟ್ ಮಾಡ್ಕೊಂತಾಳೆ. ಲಿಟ್ರಲಿ ಹೇಳ್ಬೇಕಂದ್ರೆ ಅದನ್ನ ತಗೊಂಡಿದ್ದಾದ್ಮೇಲೆ ಆ ಹುಡುಗಿಗೆ ಏನಾಗ್ತೈತೆ ಅಂತ ಅಮ್ಯಾಂಡೋಗೆ ಗೊತ್ತಾಗೋದಿಲ್ಲ. ಅವಳ ಕಣ್ಣಿಗೆ ಕಾಣಿಸ್ತಾ ಇರೋ ಪ್ರತಿಯೊಂದು ವಸ್ತುನು ಡಬಲ್ ಆಗಿ ಕಾಣಿಸ್ತಾ ಇರುತ್ತೆ. ಒಂದು ಬೇರೆ ಲೋಕದಲ್ಲಿ ಇದ್ದಾಗೆ ಆ ಹುಡುಗಿ ಫೀಲ್ ಆಗ್ತಾ ಇರ್ತಾಳೆ. ಹೀಗೆ ಆ ಹುಡುಗಿ ಒಂದತ್ರ ಬಿದ್ದೋಗ್ಬಿಟ್ಟು ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಂದು ಸೀನ್ ನ ನೋಡ್ಸಿದ್ನಲ್ಲ, ಇವಾಗ ಸೀನು ಪ್ರೆಸೆಂಟ್ ಗೆ ಬರುತ್ತೆ. ಇವಳ ಸಿಸ್ಟಮ್ ಮೇಲೆ ಜಾನ್ ಹ್ಯಾಮಿಲ್ಟನ್ ಅಂತ ಇರುತ್ತೆ. ನಾನು ಮತ್ತಲ್ಲಿ ಏನ್ ಮಾಡತ್ನಪ್ಪ ಅಂತ ಒಂದ್ಸತಿ ರೀಕಾಲ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಏನಾಗೈತೆ ಅಂತ ತಿಳ್ಕೊಂಡು ಇವಳು ಶಾಕ್ ಆಗೋಗ್ಬಿಡ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಹುಡುಗಿ ಮತ್ತು ಪದಾರ್ಥ ತಗೊಂಡಿರ್ತಾಳಲ್ವಾ, ಮತ್ತಲ್ಲಿದ್ರೂ ಕೂಡ ಈ ಕ್ಲೀನ್ ಥೆರಪೆಟಿಕ್ಸ್ ಅನ್ನೋ ಒಂದು ಕಂಪನಿ ಬಗ್ಗೆ ರಿಸರ್ಚ್ ಮಾಡಿರ್ತಾಳೆ.
ಆ ರಿಸರ್ಚ್ ಅಲ್ಲಿ ಈ ಹುಡುಗಿಗೆ ತಿಳಿದಿರೋ ವಿಷಯ ಏನಪ್ಪಾ ಅಂದ್ರೆ ಈ ಜಾನ್ ಹ್ಯಾಮಿಲ್ಟನ್ಸ್ ಅನ್ನೋನ್ ಬಗ್ಗೆ ತಿಳ್ಕೊ ಅಂತ. ಈ ಹುಡುಗಿ ಎಷ್ಟೇ ಯೋಚನೆ ಮಾಡ್ತಾ ಇದ್ರು ಕೂಡ ಆ ವ್ಯಕ್ತಿ ಯಾರು ಅಂತ ಈ ಹುಡುಗಿಗೆ ನೆನಪಾಗ್ತಿರೋದಿಲ್ಲ. ಇದರಿಂದ ಜಾನ್ ಹ್ಯಾಮಿಲ್ಟನ್ ಯಾರು ಅಂತ ತಿಳ್ಕೊಳ್ಳೋದಕ್ಕೆ ನೆಟ್ ಅಲ್ಲಿ ಸರ್ಚ್ ಮಾಡ್ತಾಳೆ. ಆ ಹೆಸರು ಮೇಲೆ ತುಂಬಾ ಜನರು ಇರೋದ್ರಿಂದ ಏನೋ ಒಂದು ಮಿಸ್ ಹೊಡಿತಿದೆಯಲ್ಲ ಅಂತ ಜಾನ್ ಹ್ಯಾಮಿಲ್ಟನ್ ಡೆತ್ ಅಂತ ಹೊಡಿತಾಳೆ. ಆವಾಗ ಈ ಹುಡುಗಿ ಮುಂದೆಗೆ ಒಂದು ಆರ್ಟಿಕಲ್ ಕಾಣಿಸುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಜಾನ್ ಹ್ಯಾಮಿಲ್ಟನ್ ಅನ್ನೋನ್ಗೆ 25 ಇಯರ್ಸ್ ಆಗಿರುತ್ತೆ. ಇವನೊಬ್ಬ ಆರ್ಮಿ ಆಫೀಸರು. ಇವನು ಆರ್ಮಿ ಆಫೀಸರ್ ಆಗಿದ್ರು ಕೂಡ ಪೊಲೀಸರು ಮಾಡಿರೋ ಒಂದು ಶೂಟಿಂಗ್ ಅಲ್ಲಿ ಸತ್ತೋಗ್ಬಿಟ್ಟಿರ್ತಾನೆ. ಹಾಗೆ ಪೊಲೀಸರು ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ ಜಾನ್ ಹ್ಯಾಮಿಲ್ಟನ್ಗೆ ಮೆಂಟಲ್ ಕ್ರೈಸಿಸ್ ಐತೆ ಅಂತ. ಒಬ್ಬ ಆರ್ಮಿ ಆಫೀಸರ್ಗೆ ಮೆಂಟಲ್ ಕ್ರೈಸಿಸ್ ಏನು ಅಂತ ಈ ಹುಡುಗಿಗೆ ಸ್ವಲ್ಪ ಡೌಟ್ ಬಂತು. ಅದ್ರ ಬಗ್ಗೆ ಇನ್ನ ಡಿಟೇಲ್ಡ್ ಆಗಿ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆವಾಗ ಜಾನ್ ಹ್ಯಾಮಿಲ್ಟನ್ ಅವ್ರಮ್ಮ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿರ್ತಾಳೆ, ನನ್ನ ಮಗನಿಗೆ ಚಿಕ್ಕವಾಗಿಂದನೂ ಯಾವುದೇ ಮೆಂಟಲ್ ಇಶ್ಯೂಸ್ ಇಲ್ಲ ಅಂತ. ಹಾಗೆ ಅವ್ರ ಅಣ್ಣ ಆರ್ಟಿಕಲ್ ನೋಡಿದಾಗ ನನ್ನ ಅಣ್ಣನ್ಗೆ ಹುಚ್ಚಿಲ್ಲ ಅಂತ ಆರ್ಟಿಕಲ್ ಅಲ್ಲಿರುತ್ತೆ. ಅದನ್ನ ನೋಡಿ ಅಮ್ಯಾಂಡೋ ತುಂಬಾ ಖುಷಿ ಪಡ್ತಾಳೆ. ಯಾಕಪ್ಪ ಅಂದ್ರೆ ಈ ಹುಡುಗಿ ಆ ಕಂಪನಿ ಬಗ್ಗೆ ಒಂದು ರಿಸರ್ಚ್ ಮಾಡ್ತಾ ಇರ್ತಾಳೆ ಅಲ್ವಾ, ಈ ಹುಡುಗಿ ಆ ಕಂಪನಿ ಮೇಲೆ ಟಾರ್ಗೆಟ್ ಮಾಡಿರ್ತಾಳೆ ಅಲ್ವಾ, ಇದರಿಂದ ಈ ಹುಡುಗಿಗೆ ಬೇಕಾಗಿರೋ ಒಂದು ಲಿಂಕ್ ಸಿಕ್ಕೈತೆ ಅಂತ ಅಮ್ಯಾಂಡೋ ತುಂಬಾ ಖುಷಿ ಪಡ್ತಿರ್ತಾಳೆ. ನೆಕ್ಸ್ಟ್ ಮಿನಿಟ್ಗೆ ಜಾನ್ ಹ್ಯಾಮಿಲ್ಟನ್ ಸತ್ತೋಗಿರೋನು ಇರ್ತಾನಲ್ವಾ, ಅವ್ರ ಅಮ್ಮಗೆ ಕಾಲ್ ಮಾಡಿ ಅವನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆವಾಗ ಅವ್ರಮ್ಮ ತುಂಬಾ ಬಾಧೆಯಿಂದ, ನಿಜ ಹೇಳ್ಬೇಕಂದ್ರೆ ನನ್ನ ಮಗ ಆರ್ಮಿಯಿಂದ ಬಂದ್ಮೇಲೆ ಆರ್ಮಿಯಿಂದ ಒಂದು ವೆಕೇಶನ್ಗಂತ ಇಲ್ಲಿಗೆ ಬಂದ. ನನ್ನ ಮಗ ಸತ್ತೋಗೋದಕ್ಕೆ ಒಂದು ಮೆಡಿಕಲ್ ಕಂಪನಿನೇ ರೀಸನ್. ಅವನು ಮನೆಯಲ್ಲಿದ್ದಾಗೂ ಕೂಡ ಅವ್ರು ಕೊಟ್ಟಿರೋ ಒಂದು ಮೆಡಿಸಿನ್ ನ ಯೂಸ್ ಮಾಡೋದ್ರಿಂದ ಗನ್ನಿನ ಶಬ್ದಗಳು, ಬಾಂಬ್ ಶಬ್ದಗಳು ಕೇಳಿಸ್ತಿದಾವೆ ಅಂತ ನನ್ನ ಹತ್ರ ಹೇಳ್ತಿದ್ದ. ಆದ್ರೆ ಆ ಟೈಮಲ್ಲಿ ನಾನು ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ಲಿಲ್ಲ. ಸಡನ್ ಆಗಿ ಒಂದು ದಿನ ಪೊಲೀಸರು ಬಂದು ನಿನ್ನ ಮಗ ಶಾಪಿಂಗ್ ಮಾಲ್ ಅಲ್ಲಿ ಯಾರ ಮೇಲೆನೋ ಅಟ್ಯಾಕ್ ಮಾಡಿದ್ದಾನೆ ಅಂತ ಹೇಳಿ ನನ್ನ ಮಗ ಅವ್ರ ಮೇಲೆ ಕೈನೂ ಕೂಡ ಎತ್ತಲಿಲ್ಲ. ಇದಕ್ಕಿದ್ದಂಗೆ ಅವನನ್ನ ಶೂಟ್ ಮಾಡಿ ಸಾಯಿಸ್ಬಿಟ್ರು ಅಂತ ಅವ್ರಮ್ಮ ತುಂಬಾ ಬಾಧೆ ಪಡ್ತಿರ್ತಾಳೆ. ಆದ್ರೆ ಇನ್ನೊಂದ್ ಕಡೆ ಅಮ್ಯಾಂಡಾ ಅವರ ಮಾತುಗಳು ಕೇಳಿ ಬಾಧೆ ಪಡ್ತೀರಾ ಅವಳು ಬೇರೆದನ್ನ ಯೋಚನೆ ಮಾಡ್ತಿರ್ತಾಳೆ. ನಿಜ ಹೇಳ್ಬೇಕಂದ್ರೆ ಈ ಹುಡುಗಿ ಡೆಡ್ ಬಾಡಿ ಮೇಲೆ ಹಣ ಸಂಪಾದನೆ ಮಾಡ್ಬೇಕು ಅಂತ ಡಿಸೈಡ್ ಆಗಿರ್ತಾಳೆ. ಯಾಕಂದ್ರೆ ಹಣ ಈ ಹುಡುಗಿ ಮೈಂಡ್ ಸೆಟ್ ನ ಪೂರ್ತಿಯಾಗಿ ಚೇಂಜ್ ಮಾಡಕ್ ಬಿಟ್ಟಿರುತ್ತೆ. ಅವ್ರಮ್ಮ ಹೇಳಿರೋ ವಿಷಯಗಳು ಕೇಳಿ ಇದ್ಯಾವ್ದು ನನಗೆ ವರ್ಕೌಟ್ ಆಗೋ ತರ ಐತಲ್ಲ ಅಂತ ಅವ್ರಮ್ಮ ಕಾಲ್ ಕಟ್ ಮಾಡಿದ್ದೆ. ನೆಕ್ಸ್ಟ್ ಜಾನ್ ಅವರ ಬ್ರದರ್ ಆಗಿರೋ ಜಾಕ್ಗೆ ಕಾಲ್ ಮಾಡಿ ಅವನ ಮೈಂಡ್ ಸೆಟ್ ನೇ ಚೇಂಜ್ ಮಾಡಕ್ ಬಿಡ್ತಾಳೆ. ನಿನ್ನ ಬ್ರದರ್ ನ ಸಾಯಿಸಿರೋ ಮೆಡಿಕಲ್ ಕಂಪನಿ ಮೇಲೆ ನೀನು ರಿವೆಂಜ್ ತಗೋಬೇಕಾ ಅಂತ ಹೇಳಿ ಅವನ ಮೈಂಡ್ ಸೆಟ್ ನ ಚೇಂಜ್ ಮಾಡಕ್ ಬಿಡ್ತಾಳೆ. ನಂತರ ಮೆಡಿಕಲ್ ಕಂಪನಿಗೆ ಸಂಬಂಧಪಟ್ಟಿರೋ ಒಂದು ಮ್ಯಾಪ್ ನ ಕಲೆಕ್ಟ್ ಮಾಡ್ಕೊಂತಾಳೆ. ಹಾಗೆ ಬ್ಲೂ ಪ್ರಿಂಟ್ ಅಲ್ಲಿ ಲಾಬಿ ಯಾವ ತರ ಐತೆ, ಆ ಕಂಪನಿಯಲ್ಲಿ ಸೆಕ್ಯೂರಿಟಿ ಯಾವ ತರ ಐತೆ ಅಂತ ಫುಲ್ ಡೀಟೇಲ್ಡ್ ಆಗಿ ತಿಳ್ಕೊಂತಾಳೆ. ಅದೇ ದಿನ ರಾತ್ರಿ ಅಮ್ಯಾಂಡಾ ಬಾಬ್ಗೆ ಕಾಲ್ ಮಾಡಿ ಕ್ಲೀನ್ ಥೆರಪೆಟಿಕ್ ಅನ್ನೋ ಕಂಪನಿ ರೀಸೆಂಟ್ ಆಗಿ ಟ್ರಯಲ್ಸ್ ಕಂಪ್ಲೀಟ್ ಮಾಡ್ಕೊಂಡೈತೆ, ಅದರ ರಿಸಲ್ಟ್ ಇನ್ನ ಸ್ವಲ್ಪ ದಿನಗಳಲ್ಲೇ ಬಿಡುಗಡೆ ಮಾಡುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಬಾಬ್ ಇತ್ಕೊಂಡು, ಸರಿ ಇವಾಗ ಹೇಳು, ಈ ಕಂಪನಿ ಶೇರ್ಸ್ ಜಾಸ್ತಿ ಆಗ್ತಾವ, ಈ ಕಂಪನಿ ಶೇರ್ ವ್ಯಾಲ್ಯೂ ಜಾಸ್ತಿ ಆಗುತ್ತಾ ಇಲ್ಲ ಕಮ್ಮಿ ಆಗುತ್ತಾ ಅಂತ. ಆವಾಗ ಅಮ್ಯಾಂಡೋ ಸ್ವಲ್ಪ ಥಿಂಕ್ ಮಾಡ್ತಿರುವಾಗ ಮುಂದ್ಗಡೆ ಇರೋ ಒಂದು ಹಾರೋ ಆ ಹುಡುಗಿ ಕಣ್ಣಿಗೆ ರೆಡ್ ಮಾರ್ಕ್ ಅಲ್ಲಿ ಕೆಳಗಡೆಗೆ ಬಿದ್ದೋಗ್ತಿರೋ ಹಾಗೆ ಒಂದು ಆರೋ ಮಾರ್ಕು ಕಾಣಿಸುತ್ತೆ. ಆದ್ರೆ ಅಮ್ಯಾಂಡೋ ಬಾಬ್ ಹತ್ರ ಈ ಕಂಪನಿ ಶೇರ್ಸ್ ಬೆಳೀತವೆ ಅಂತ ಹೇಳ್ತಾಳೆ. ಯಾಕಪ್ಪ ಅಂದ್ರೆ ಈ ಕಂಪನಿಯಿಂದ ನನಗೆ ಇನ್ಸೈಡರ್ ಇನ್ಫಾರ್ಮೇಶನ್ ಬಂದೈತೆ, ಆ ಕಂಪನಿ ನಡೆಸಿರೋ ಒಂದು ಟ್ರಯಲ್ಸ್ ಸಕ್ಸಸ್ಫುಲ್ ಆಗೈತೆ ಅಂತ ನನಗೊಂದು ಫೈಲ್ ಬಂದೈತೆ ಅಂತ ಹೇಳಿ ಆ ಫೈಲ್ ನ ನಿನ್ಗೆ ಸೆಂಡ್ ಮಾಡ್ತೀನಿ ಅಂತ ಅವನಿಗೆ ಸೆಂಡ್ ಮಾಡ್ತಾಳೆ. ಆವಾಗ ಅಮ್ಯಾಂಡಾ ಅವನ ಹತ್ರ ಕೇಳ್ತಾಳೆ, ಈ ಕಂಪನಿ ಶೇರ್ ವ್ಯಾಲ್ಯೂ ಏನಾದ್ರೂ ಬೆಳ್ದೈತೆ ಅಂದ್ರೆ ನೀನು ನಿನ್ನ ಬಾಸ್ ಹತ್ರ ನನ್ನನ್ನ ಪರಿಚಯ ಮಾಡಿಸ್ತೀಯಾ ಅಂತ ಕೇಳ್ತಾಳೆ. ಅದಕ್ಕೆ ಬಾಬುನು ಕೂಡ ಯಾಕೆ ಮಾಡ್ಸಲ್ಲ, ಖಂಡಿತ ನಮ್ಮ ಬಾಸ್ಗೆ ನಿನ್ನನ್ನ ಪರಿಚಯ ಮಾಡಿಸ್ತೀನಿ ಅಂತ ಹೇಳ್ತಾನೆ. ಈ ಹುಡುಗಿ ಯಾಕೆ ಈ ಕಂಪನಿ ಶೇರ್ಸ್ ಬೆಳೀತವೆ ಅಂತ ಹೇಳಿದಾಳೆ ಅಂತ ನಮ್ಗೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಅಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ಟಾಕ್ ಮಾರ್ಕೆಟ್ ಸ್ಟಾರ್ಟ್ ಆಗುತ್ತೆ. ಈ ಕ್ಲೀನ್ ಥೆರಪೆಟಿಕ್ ಅನ್ನೊಂದು ಕಂಪನಿ ಶೇರ್ಸ್ ವ್ಯಾಲ್ಯೂ ಅನ್ನೋದು ಬೆಳೀತಾನೆ ಹೋಗುತ್ತೆ. $20 ಇರೋ ವ್ಯಾಲ್ಯೂ 27ಗೆ ಹೋಗುತ್ತೆ. ಆವಾಗ ಬಾಬು ಅಮ್ಯಾಂಡಾಗೆ ಕಾಲ್ ಮಾಡ್ಬಿಟ್ಟು, ನೀನ್ ಹೇಳಿದ್ದು ಕರೆಕ್ಟೇ, ಈ ಕಂಪನಿ ಶೇರ್ಸ್ ವ್ಯಾಲ್ಯೂ ಜಾಸ್ತಿ ಆಗೈತೆ, ನಾವು ಈ ಕಂಪನಿಯಲ್ಲಿ ರಿಜಿಸ್ಟರ್ ಆಗಿ $1 ಮಿಲಿಯನ್ ನ ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಅಂತ ಹೇಳ್ತಾನೆ. ನಿನಗೆ ಹೇಳಿರೋ ಹಾಗೆ ನೆಕ್ಸ್ಟ್ ವೀಕಲ್ಲಿ ನನ್ನ ಬಾಸ್ಗೆ ನಿನ್ನನ್ನ ಪರಿಚಯ ಮಾಡಿಸ್ತೀನಿ ಅಂತ ಹೇಳಿ ಫೋನ್ ನ ಕಟ್ ಮಾಡ್ತಾನೆ. ಆ ಫೋನ್ ಕಾಲ್ ಕಟ್ ಆಗಿದ್ದ ನೆಕ್ಸ್ಟ್ ಸೆಕೆಂಡ್ಗೆ ಅಮ್ಯಾಂಡೋ ಕ್ಲೌಡ್ ಕ್ರಿಯೇಟಿವ್ ಕ್ಯಾಪಿಟಲ್ ಅನ್ನೋ ಒಂದು ಕಂಪನಿಗೆ ಕಾಲ್ ಮಾಡಿ ಈ ಕಂಪನಿ ಓನರ್ ಆಗಿರೋ ಕ್ಲೌಡ್ಗೆ ಟ್ರಾನ್ಸ್ಫರ್ ಮಾಡಿ ನನ್ನ ಕಾಲ್ನ ಅಂತ ಕೇಳ್ತಾಳೆ. ಅದರ ಪ್ರಕಾರನೇ ಕಾಲು ಟ್ರಾನ್ಸ್ಫರ್ ಆಗಿ ಕ್ಲೌಡ್ ಇವಾಗ ನಿಮ್ಗೆ ಏನ್ ಬೇಕು ಅಂತ ಕೇಳ್ತಾನೆ. ಬಾಬ್ ದಿ ಹ್ಯಾಕರ್ ಅನ್ನೋನು ನಿಮ್ಮ ಕಂಪನಿಯಲ್ಲಿ ಎಂಪ್ಲಾಯ್ ಅಂತ ಕೇಳ್ತಾಳೆ. ಅದಕ್ಕೆ ಕ್ಲೌಡೂನು ಕೂಡ ಹೌದು, ಅವರು ನಮ್ಮ ಕಂಪನಿಯಲ್ಲೇ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳಿದಾಗ, ನೀವು ರೀಸೆಂಟ್ ಆಗಿ ಕ್ಲೀನ್ ಥೆರಪೆಟಿಕ್ ಅನ್ನೋ ಒಂದು ಕಂಪನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರಲ್ಲ, ಆವಾಗ ಬಾಬ್ ಏನಾದ್ರೂ ನನ್ನ ಬಗ್ಗೆ ನಿಮ್ಮ ಹತ್ರ ಡಿಸ್ಕಸ್ ಮಾಡದ್ನ ಅಂತ ಕೇಳ್ತಾಳೆ. ಆವಾಗ ಈ ಹುಡುಗಿ ಎಕ್ಸ್ಪೆಕ್ಟ್ ಮಾಡದೇ ಇರೋ ಹಾಗೆ ಆ ಓನರು ಮೈಂಡ್ ಬ್ಲಾಕ್ ಆಗೋ ರೀತಿಯಲ್ಲಿ ರಿಪ್ಲೈ ಕೊಡ್ತಾನೆ. ಫಸ್ಟ್ ಆಫ್ ಆಲ್ ನೀವ್ಯಾರು, ನಿಮ್ ಬಗ್ಗೆ ಅವನೇ ಯಾಕೆ ನಮ್ಮ ಹತ್ರ ಡಿಸ್ಕಸ್ ಮಾಡ್ತಾನೆ ಅಂತ ರಿಪ್ಲೈ ಕೊಡ್ತಾನೆ. ಆವಾಗ ಅಮ್ಯಾಂಡೋ, ಬಾಬ್ ದಿ ಹ್ಯಾಕರು ನನ್ನ ಬಗ್ಗೆ ನಿಮ್ಮ ಹತ್ರ ಡಿಸ್ಕಸ್ ಮಾಡಲ್ಲ ಅಂತ ನನಗೆ ಗೊತ್ತು. ನಿಜ ಹೇಳ್ಬೇಕಂದ್ರೆ ನೀವು ಆ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ರೀಸನ್ನೇ ನಾನು ಆ ಕಂಪನಿ ಮಾಡಿರೋ ಒಂದು ಟ್ರಯಲ್ಸ್ ರಿಪೋರ್ಟ್ಸ್ ನ ಒಂದು PDF ನಿಮ್ಗೆ ಸೆಂಡ್ ಮಾಡಿದ್ದೆ, ಅದನ್ನ ನೀವು ನೋಡಿದ್ರ ಅಂತ ಕೇಳ್ತಾಳೆ. ಆವಾಗ ಓನರ್ಗನು,
ಹೌದು, ಆ ಕಂಪನಿ ರಿಪೋರ್ಟ್ಸ್ ನ ನೋಡ್ದಾಗ್ಲೇ ನಾನು ಈ ಕಂಪನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಡಿಸಿಷನ್ ತಗೊಂಡು ಈ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೀನಿ ಅಂತ ಹೇಳ್ತಾನೆ. ಆವಾಗ ಅಮೆಂಡೋ ಆಕ್ಚುಲಿ ಹೇಳ್ಬೇಕಂದ್ರೆ ಲಾಸ್ಟ್ 3 months ಇಂದ ನಿಮ್ಗೆ ತುಂಬಾ ಪ್ರಾಫಿಟ್ಸ್ ಬಾಬ್ ದಿ ಹ್ಯಾಕರ್ ಅನ್ನೋ ಒಂದ್ ಕಡೆಯಿಂದಾನೇ ನಿಮ್ಗೆ ಬರ್ತೈತಲ್ವಾ, ಅದಕ್ಕೆ ಮೈನ್ ರೀಸನ್ನೇ ನಾನು. ಈ ಟ್ರಿಕ್ಸ್ ಎಲ್ಲ ಹೇಳ್ಕೊಡ್ತಾ ಇರೋದೇ ನಾನು ಅಂತ ಅಮೆಂಡೋ ಹೇಳ್ತಾಳೆ. ಪ್ರೆಸೆಂಟ್ ಆ ಓನರ್ಗೆ ಬಾಬ್ ದಿ ಹ್ಯಾಕರ್ ಅನ್ನೋನ್ ಮೇಲೆ ತುಂಬಾನೇ ಟ್ರಸ್ಟ್ ಇರುತ್ತೆ. ನಮ್ಗೆ ಪ್ರಾಫಿಟ್ಸ್ ಬರೋದಕ್ಕೆ ರೀಸನ್ ನೀನೇ ಅಂತ ಹೇಳ್ತಾ ಇದೀಯಾ? ಸರಿ, ಇವಾಗ ನಿನ್ಗೇನ್ ಬೇಕು ಅಂತ ಕೇಳಿದಾಗ ಆವಾಗ ಅಮೆಂಡೋ ಆ ಹುಡುಗಿಗೆ ಬೇಕಾಗಿರೋದನ್ನ ಕ್ಲಿಯರ್ ಕಟ್ ಆಗಿ ಹೇಳ್ತಾಳೆ. ಇವಾಗ ನಿಮ್ಮ ಕಂಪನಿಯಲ್ಲಿ ಬಾಬ್ ದಿ ಹ್ಯಾಕರ್ ಯಾವ ಪೊಸಿಷನ್ ಅಲ್ಲಿ ಇದ್ದಾನೋ ಆ ಪೊಸಿಷನ್ ನನಗೆ ಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಆ ಓನರು ಚಾನ್ಸ್ ಇಲ್ಲ, ನಿಜ ಹೇಳ್ಬೇಕಂದ್ರೆ ನಮ್ಮವನ್ ಹೇಳಿರೋ ಪ್ರಕಾರ ನೆಕ್ಸ್ಟ್ ಫ್ರೈಡೇಗೆ ಈ ಕಂಪನಿ ಶೇರ್ ವ್ಯಾಲ್ಯೂ $50 ಹೋಗುತ್ತೆ, ನಮ್ಮನ್ನ ತಡೆಯೋದಕ್ಕೆ ಯಾರ ಕೈಯಲ್ಲೂ ಆಗೋದಿಲ್ಲ ಅಂತ ಹೇಳ್ತಾನೆ. ಆವಾಗ ಅಮೆಂಡೋ ಇದ್ಕೊಂಡು $50 ಇರೋ ಶೇರ್ ವ್ಯಾಲ್ಯೂ $3 ಬಿದ್ದೋದ್ರೆ ಅಂತ ಹೇಳ್ತಿರುವಾಗ್ಲೇ ಆ ಓನರ್ಗನು ಅದಕ್ಕೆ ಶಾಕ್ ಆಗೋಗ್ಬಿಟ್ಟು, ಏನು $3 ಅಂದ್ರೆ 90% ಶೇರ್ ಮಾರ್ಕೆಟ್ ಬಿದ್ದೋಗ್ಬಿಡುತ್ತೆ ಅಂತ ಹೇಳ್ತಾ ಇದೀಯಾ? ಚಾನ್ಸ್ ಇಲ್ಲ, ನನ್ನ ಫರ್ಮ್ ಹಾಗೆ ಅನಾಲಿಸಿಸ್ ಮೇಲೆ ನನಗೆ ತುಂಬಾನೇ ನಂಬಿಕೆ ಐತೆ, ಅದಾಗೋದಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತಾನೆ. ಹಾಗೆ ಆಗೋದಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತಾನೆ. ಆವಾಗ ಅಮೆಂಡೋ ನಾನು ಹೇಳಿರೋ ಹಾಗೆ $3 ಏನಾದ್ರೂ ಬಿದ್ದೋಗ್ಬಿಟ್ರೆ ನೀವೇ ನನಗೆ ಕಾಲ್ ಮಾಡಬೇಕು ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾಳೆ. ಸೀನ್ ಕಟ್ ಮಾಡಿದ್ದೆ ಫ್ರೈಡೇ ಮಾರ್ನಿಂಗ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಓಪನ್ ಆಗುತ್ತೆ. ಅಮೆಂಡೋ ಕ್ಲೀನ್ ಆಗಿ ರೆಡಿಯಾಗಿ ಆ ಕಂಪನಿಗೆ ಸಂಬಂಧಪಟ್ಟಿರೋ ಶೇರ್ಸ್ನೆಲ್ಲ $29 ಇದ್ದಾಗೆ ಮಾರಾಕ್ಬಿಟ್ಟು ಇನ್ನೊಂದು ಕಡೆ ತುಂಬಾ ಜನರು ಆ ಕಂಪನಿ ಶೇರ್ಸ್ ನ ಪರ್ಚೇಸ್ ಮಾಡ್ತಿರುವಾಗ ಅಮೆಂಡೋ ಜಾನ್ ಹ್ಯಾಮಿಲ್ಟನ್ ಅವ್ರ ಅಮ್ಮಗೆ ಕಾಲ್ ಮಾಡಿ ಇದೇ ಕರೆಕ್ಟ್ ಆಗಿರೋ ಟೈಮ್ ಅಂತ ಹೇಳ್ತಾಳೆ. ಆವಾಗ ಅವ್ರಮ್ಮ ನ್ಯೂಸ್ ಚಾನಲ್ಸ್ ಹತ್ರಕ್ಕೆ ಹೋಗಿ ನನ್ನ ಮಗ ಸತ್ತೋಗೋದಕ್ಕೆ ಈ ಕ್ಲಿನಿಕಲ್ ಟ್ರಯಲ್ಸ್ ಅಂತ ಹೇಳಿ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಡ್ತಾಳೆ. ಇದರಿಂದ ಆ ಕಂಪನಿ ಶೇರ್ಸ್ ವ್ಯಾಲ್ಯೂ ಎಲ್ಲ ಬಿದ್ದೋಗ್ತಿರುವಾಗ ಆ ಕಂಪನಿ ಸ್ಟಾಕ್ಸ್ ನ ಪರ್ಚೇಸ್ ಮಾಡಿರೋರು ಸ್ಟಾಕ್ಸ್ನೆಲ್ಲ ಮಾರಾಟ ಮಾಡಕ್ಕೆ ಆ ಕಂಪನಿಯಿಂದ ಕ್ವಿಟ್ ಆಗೋಗ್ಬಿಡ್ತಿರ್ತಾರೆ. ಇದರಿಂದ ಕಂಪನಿ ಶೇರ್ ವ್ಯಾಲ್ಯೂ ಬಿದ್ದೋಗ್ಬಿಡ್ತಾ ಇರುತ್ತೆ. ಇನ್ನೊಂದು ಕಡೆ ಅಮೆಂಡೋ ಜಾನ್ ಹ್ಯಾಮಿಲ್ಟನ್ ಬ್ರದರ್ಗೆ ಕಾಲ್ ಮಾಡಿ ಒಂದು ಲೊಕೇಶನ್ ನ ಸೆಂಡ್ ಮಾಡಿ ಅಲ್ಲಿಗೆ ಹೋಗು ಅಂತ ಹೇಳ್ತಾಳೆ. ಅಲ್ಲಿ ಅವನಿಗೆ ಒಂದು ಪ್ಯಾಕೇಜ್ ಸಿಗುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಪ್ಯಾಕೇಜ್ ಅಲ್ಲಿ ಒಂದು ವೆಪನ್ ನ ಇವಳೇ ಇಡ್ಸಿರ್ತಾಳೆ. ಆ ವೆಪನ್ ಎತ್ಕೊಂಡಿದ್ದಾದ್ಮೇಲೆ ಆ ಕಂಪನಿ ಒಳಗಡೆಗೆ ಹೋಗೋದಕ್ಕೆ ಇವಳೇ ರೂಟ್ ನ ಹೇಳ್ತಿರ್ತಾಳೆ. ಫೈರ್ ಎಕ್ಸಿಟ್ ಇಂದ ಒಳಗಡೆಗೆ ಹೋಗಿ ಅಲ್ಲೊಂದು ಕಾನ್ಫರೆನ್ಸ್ ನಡೀತಾ ಇರುತ್ತೆ, ಅಲ್ಲಿಗೆ ಹೋಗು. ಅಲ್ಲಿಗೆ ಹೋದ್ಮೇಲೆ ಏನ್ ಮಾಡ್ಬೇಕು ಅಂತ ನಿನ್ಗೆ ಗೊತ್ತು ಅಂತ ಹೇಳಿ ಅಲ್ಲೊಂದು ಕಾನ್ಫರೆನ್ಸ್ ನಡೀತಾ ಇರುತ್ತೆ. ನಿಜ ಹೇಳ್ಬೇಕಂದ್ರೆ ನಿನ್ನ ಬ್ರದರ್ ಸತ್ತೋಗೋದಕ್ಕೆ ಯಾರ್ಯಾರು ಕಾರಣ ಆಗಿರ್ತಾರೋ ಎಲ್ಲರೂ ಅಲ್ಲೇ ಇರ್ತಾರೆ. ನೀನ್ ಅಲ್ಲಿಗೆ ಹೋದ್ಮೇಲೆ ಏನ್ ಮಾಡ್ಬೇಕು ಅಂತ ನಿನಗೆ ಗೊತ್ತು ಅಂತ ಹೇಳಿ ಫೋನ್ ಕಾಲ್ ನ ಕಟ್ ಮಾಡ್ತಾಳೆ. ಇನ್ನೊಂದು ಕಡೆ ಈ ಕಂಪನಿ ಸಿಇಒ ಕರೆಕ್ಟ್ ಆಗಿ 12:30ಗೆ ಬಂದು ನಮ್ಮ ಕಂಪನಿ ಮೇಲೆ ಸ್ಪ್ರೆಡ್ ಆಗ್ತಾರೋ ನ್ಯೂಸ್ ಎಲ್ಲ ಫೇಕ್, ಕ್ಲಾರಿಟಿಯಾಗಿ ಹೇಳ್ಬೇಕಂದ್ರೆ ನಾವು ಟ್ರಯಲ್ಸ್ ಮಾಡಿರೋದ್ರಲ್ಲಿ ಈ ಜಾನ್ ಹ್ಯಾಮಿಲ್ಟನ್ ಅನ್ನೋನೇ ಇಲ್ಲ ಅಂತ ಆಧಾರಗಳ ಸಮೇತ ಎಕ್ಸ್ಪ್ಲೇನ್ ಮಾಡ್ತಿರ್ತಾಳೆ. ಇದನ್ನೆಲ್ಲ ಅಮೆಂಡೋ ಕೇಳಿಸ್ಕೊಂತಿರುವಾಗ್ಲೇ ಸಡನ್ ಆಗಿ ಅಲ್ಲಿಗೆ ಜಾನ್ ಹ್ಯಾಮಿಲ್ಟನ್ ಬ್ರದರ್ ಬಂದು ಅಲ್ಲಿರೋರ್ನೆಲ್ಲ ಶೂಟ್ ಮಾಡ್ತಿರೋ ಒಂದು ಬುಲೆಟ್ ಶಬ್ದಗಳು ಈ ಹುಡುಗಿಗೆ ಕೇಳಿಸುತ್ತೆ. ನೆಕ್ಸ್ಟ್ ಸೆಕೆಂಡ್ಗೆ ಸೋಷಿಯಲ್ ಮೌತ್ ಅನ್ನೋ ಒಂದು ಆ್ಯಪ್ ಅಲ್ಲಿ ಸಿಇಒ ಹಾಗೆ ಬೋರ್ಡ್ ಮೆಂಬರ್ಸ್ ಸತ್ತೋಗ್ಬಿಟ್ಟಿದ್ದಾರೆ ಅನ್ನೋ ಒಂದು ನ್ಯೂಸ್ ಹಲ್ಚರ್ ಆಗುತ್ತೆ. ಇದರಿಂದ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆ ಕಂಪನಿ ವ್ಯಾಲ್ಯೂ ಡಿಕ್ರೀಸ್ ಆಗೋದಕ್ಕೆ ಸ್ಟಾರ್ಟ್ ಆಗೋದ್ರಿಂದ ಆ ಕಂಪನಿ ಸ್ಟಾಕ್ಸ್ ನ ಪರ್ಚೇಸ್ ಮಾಡಿರೋರು ಅವುಗಳನ್ನೆಲ್ಲ ಮಾರಾಕ್ಬಿಟ್ಟು ಹೊಡೋಗ್ಬಿಡ್ತಾ ಇರ್ತಾರೆ. ಸರಿಯಾಗಿ ಅದೇ ಟೈಮ್ಗೆ ಬಾಬ್ ಅಮೆಂಡೋಗೆ ಕಾಲ್ ಮಾಡಿದಾಗ ಆವಾಗ ಅಮೆಂಡೋ ಅಂತಾಳೆ, ನಿನಗೆ ಅರ್ಥ ಆಯ್ತಾ ಬಾಬ್, ನಿನ್ನೆ ಒಂದ್ಸತಿ ಹೇಳಿದ್ದೆ ಒಂದು ಪ್ರಾಡಕ್ಟ್ ಬಗ್ಗೆ ಒಂದು ಹೈಪ್ ನ ಕ್ರಿಯೇಟ್ ಮಾಡಿದ್ದಾದ್ಮೇಲೆ ಒಂದು ಪೀಕ್ ಪಾಯಿಂಟ್ಗೆ ಹೋಗಿ ಅದರಿಂದ ನಾವು ಬಚಾವ್ ಆಗ್ಬೇಕು ಅಂತ. ಅದಕ್ಕೆ ಈ ಕಂಪನಿ ಶೇರ್ ವ್ಯಾಲ್ಯೂ ಬೆಳಿಬೇಕು ಅಂತ ನಿಮ್ಮ ಹತ್ರನೇ ಈ ಕಂಪನಿ ಶೇರ್ಸ್ ನೀವು ತಗೊಳ್ಳೋ ತರ ಮಾಡಿ ಇನ್ನ ಬಿದ್ದೋಗುತ್ತೆ ಅನ್ನೋ ಒಂದು ಟೈಮ್ಗೆ ನಂತರ ಆ ಕಂಪನಿ ಶೇರ್ಸ್ ಬಿದ್ದೋಗೋ ತರ ಮಾಡ್ತೀನಿ ಅಂತ ನನಗೆ ಗೊತ್ತು. ಅದಕ್ಕೆ ಮೊದ್ಲೇ ಆ ಕಂಪನಿ ಶೇರ್ಸ್ ನಾನು ಮಾರಕ್ಕೆ ಇವಾಗ ಆರಾಮಾಗಿದ್ದೀನಿ ಅಂತ ಹೇಳ್ತಾಳೆ. ಆವಾಗೆ ಬಾಬು ಇದೆಲ್ಲ ಮಾಡಿದ್ದು ನೀನೇನಾ ಅಂತ ಕೇಳಿದಾಗ ಗುಡ್ ಬೈ ಬಾಬ್ ಅಂತ ಹೇಳಿ ಕಾಲ್ನ ಕಟ್ ಮಾಡಕ್ ಬಿಡ್ತಾಳೆ. ನಿಜ ಹೇಳ್ಬೇಕಂದ್ರೆ ಈ ಹುಡುಗಿ ಅಂದಿರೋ ಹಾಗೇನೆ ಆ ಕಂಪನಿ ಶೇರ್ ವ್ಯಾಲ್ಯೂ ಅನ್ನೋದು $3 ಬಿದ್ದೋಗುತ್ತೆ. ಇವಾಗ ಈ ಹುಡುಗಿ ಇರೋ ಒಂದು ಸಿಚುವೇಶನ್ಗೆ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಬಾಧೆಗಲ್ಲ, ಸಂತೋಷದಿಂದ ಅವತ್ತು ರಾತ್ರಿ ಆ ಹುಡುಗಿ ಸಂಪಾದನೆ ಮಾಡಿರೋ ಒಂದು ಅಮೌಂಟ್ ನ ಒಂದು ಪೇಪರ್ ಮೇಲೆ ಬರೀತಾಳೆ. ಸರಿಯಾಗಿ ಅದೇ ಟೈಮ್ಗೆ ಕೋಲ್ಡ್ ಕಡೆಯಿಂದ ಈ ಹುಡುಗಿಗೆ ಕಾಲ್ ಬರುತ್ತೆ. ಒಪ್ಕೊಂತ ಇದ್ದೀನಿ, ಈ ಗೇಮ್ ಅಲ್ಲಿ ನೀನು ಎಕ್ಸ್ಟ್ರಾರ್ಡಿನರಿ ಆಗಿ ಪ್ಲೇ ಮಾಡಿದ್ಯಾ, ನಿನ್ನಿಂದ ನನಗೆ $5 million ನಷ್ಟ ಅಂತ ಹೇಳ್ತಾನೆ. ಆವಾಗ ಅಮೆಂಡೋ ತುಂಬಾ ಕಾನ್ಫಿಡೆನ್ಸ್ ಇಂದ ನಿಮ್ಗೆ ಲಾಸ್ ಆಗಿರೋ $5 million ನ ನೆಕ್ಸ್ಟ್ ಫ್ರೈಡೇಗೆ ನಾನು ರಿಟರ್ನ್ ಬರೋ ತರ ಮಾಡ್ತೀನಿ, ಆದ್ರೆ ನನಗೇನು ಉಪಯೋಗ ಅಂತ ಕೇಳಿದಾಗ ಆವಾಗ ಓನರ್ ಅಂತಾನೆ, ನೀನ್ ಹೇಳಿರೋ ಹಾಗೆ ನನ್ನ ಕಂಪನಿಯಲ್ಲಿ ಹೈಯರ್ ಪೊಸಿಷನ್ ನ ನಿನಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ನೀನು ನೆಕ್ಸ್ಟ್ ಮಂಡೇ ಬಂದು ನನ್ನನ್ನ ಮೀಟ್ ಆಗು ಅಂತ ಹೇಳಿ ಫೋನ್ ನ ಕಟ್ ಮಾಡ್ತಾನೆ. ನಂತರ ಅಮೆಂಡೋ ಅಂಡರ್ ಗ್ರೌಂಡ್ ಅಲ್ಲಿರೋ ಎಲ್ಲಾ ಪೇಪರ್ಸ್ ನ ಸುಟ್ಟಾಕ್ಬಿಟ್ಟು ತುಂಬಾ ದಿನಗಳಾದ್ಮೇಲೆ ಕ್ಲೌಡ್ ಅನ್ನ ಓನರ್ ನ ಮೀಟ್ ಆಗೋದಕ್ಕೆ ಅಂಡರ್ ಗ್ರೌಂಡ್ ಇಂದ ಆಚೆಗಡೆ ಬರ್ತಿರೋ ಹಾಗೆ ತೋರಿಸಿ ಮೂವಿನ ಇಲ್ಲಿಗೆ ಎಂಡ್ ಮಾಡ್ತಾರೆ. ಇಷ್ಟೇ ಈ ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತ ಇದೀನಿ. ಇಷ್ಟ ಆಗಿದ್ರೆ ಅದ್ರ ಜೊತೆಗೆ ಎಲ್ಲಾದ್ರೂ ನಾನು ಮಿಸ್ಟೇಕ್ ಮಾಡಿದ್ರೆ, ಯಾಕಂದ್ರೆ ನನಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅಷ್ಟೊಂದು
ಐಡಿಯಾ ಇಲ್ಲ, ಬಟ್ ನಿಮ್ಗೋಸ್ಕರ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನಾದರೂ ತಪ್ಪುಗಳು ಹೇಳಿದ್ರೆ ಕ್ಷಮಿಸ್ಬಿಡಿ. ಹಾಗೆ ನನ್ನ ಎಕ್ಸ್ಪ್ಲನೇಷನ್ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ಮೂವಿ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಮೂವಿದಲ್ಲಿ ಮೀಟ್ ಆಗೋಣ. ಸೈನಿಂಗ್ ಆಫ್, ನಿಮ್ಮ ವರ್ಧ.